ನೀಡ್ತಿದ್ದು, ಇವು ಮೊಬೈಲ್ ನೋಡ್ಕೊತ ಊಟ ಮಾಡ್ತಿದ್ದ. ಮಗ ಇವ್ರನ್ನಿಬ್ಬರು ನೋಡ್ಕೊತ ತಾವು ಕುಂಡಿರ್ತಿದ್ದ. ಹಾಗೆ ಧಾರಾವಾಹಿ ನೋಡ್ಕೋತ ಅಡುಗೆ ಮಾಡಿದ್ಲು, ಇವು ಮೊಬೈಲ್ ನೋಡ್ಕೋತ ಊಟ ಮಾಡಾಕತ್ತಿದ್ದ. ಆನಂತರ ರೊಟ್ಟಿ ನೀಡ್ಲು ಪಲ್ಯ ನೀಡ್ಲು ತಿಂದ, ಇದನ್ನು ಮಾಡ್ದ. ಆನಂತರ ಅನ್ನ ನೀಡ್ಲು ಸಾರು ನೀಡ್ಲು ತಿನ್ನಾಕತ್ತಿದ್ದ. ಬಾಯಾಗೆಲ್ಲ ಅದೇನು ಸಾರ ಖಾರು ಹತ್ತುವತ್ತು ಏನೋ ಹತ್ತುವತ್ತು ಸಪ್ಪಗೆ ಹತ್ತಾಕೈತು. ಅವಾಗ ಗಂಡ ಅಂದ, ಏನಾರೇ ಹಾಕಿ ಮಾಡಿದೆ ಬರೀ ಸಪ್ಪಗೆ ಐತ್ಲ ಅಂದ. ನಾವು ಆಕೆ ಹೆಂಡ್ತಿ ಅಂದ, ನಾ ಎಲ್ಲ ಹಾಕೇ ಮಾಡಿ ನೀ ಸರಿಯಾಗಿ ತಿನ್ಲಿಕ್ಕಂದ್ರೆ ನಾ ಏನು ಮಾಡಲಿ ಅಂದ. ತಿಂದು ನೋಡಿ ಎಷ್ಟು ಸಪ್ಪಗೈತಿ, ಸಾರ ಖಾರ ಇಲ್ಲ ಉಪ್ಪಿಲ್ಲ ಏನಿಲ್ಲ ಅಂದಾಗ ಮಗ ಆತು, ನೀ ಧಾರಾವಾಹಿ ನೋಡೋದು ಬಿಡ್ಯವ, ನೀ ಮೊಬೈಲ್ ನೋಡೋದು ಬಿಟ್ಟು ಊಟ ಮಾಡಪ್ಪ. ಅನ್ನ ನಿಡ್ಕೊಂಡದೆ ಸಾರು ಬದಲು ನೀರು ನಿಡ್ಕೊಂಡದೆ ಸಪ್ಪಗೆ ಹತ್ತೋದು ಏನು ಮಾಡ್ತೈತಿ ಅಂತ ನೋಡು. ಒಂದು ಅನ್ನ ನಡ್ಕೊಂಡಾನು, ಮೊಬೈಲ್ ನೋಡ್ಕೊತ ಸಾರಿನ ಗಡಿಗೆ ಬಿಟ್ಟು ನೀರಿನ ಚರಿಗಿಲಿ ಸುರ್ಕೊಂಡ್ರೆ ಮತ್ತು ಅದು ಸಾಪಿಗೆ ಹತ್ತದ ಏನು ಮಾಡ್ತೈತೆ ಅಲ್ಲಿ. ಅದಕ್ಕೆ ಮೊಬೈಲ್ ಅಂತಕ್ಕಂಥದ್ದು ಒಂದು ದೊಡ್ಡ ಕಂದಕ್ಕಾಗಿದ್ಬಿಟ್ಟದ ಈಗಿನ ಜನಮಾನಕ್ಕೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಹಾಸ್ಯ ಕವಿ ಒಂದು ಮೊನ್ನೆ ಬರೆದ ಕಳಿಸ್ಯಾನ್ರಿ. ವಾಟ್ಸಪ್ದಾಗ ನೋಡ್ಬೇಕು ಎಷ್ಟು ಬರ್ತಾವೆ ಏನಿಲ್ಲ. ಹೆಂಗೆ ಬರ್ದಾರ ಅಂದ್ರೆ ಅವ್ರೀಗ ಮೊಬೈಲ್ ಬದ್ದಲೇ ಬರೆದು ಬಿಟ್ಟಾರ. ಬಸವಣ್ಣವರ ಹಿಂದೆ 12ನೇ ಶತಮಾನದಾಗ ಏನು ಬರ್ದಾರು? ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗನ ಶರಣರ ಒಲಿಸುವ ಪರಿ. ಇದನ್ನು ಬರ್ದಾರಿಲ್ರಿ. ಆಧುನಿಕ ಬಸವಣ್ಣ ಏನು ಬರ್ದಾನಂದ್ರೆ, ಈ ಮೊಬೈಲ್ ನೋಡ್ಕೊಂಡ ಈಗಿನ ಜನ ಹಂಗಂದ್ರೆ ಉಣಬೇಡ ತಿನ್ನಬೇಡ ನೀರು ಕುಡಿಯಲು ಬೇಡ, ಕೈಯಲ್ಲಿದ್ದ ಮೊಬೈಲ್ ಬಿಡಬೇಡ. ಎಷ್ಟು ಚಂದ ಹೇಳಿ ಅನ್ನಲ್ಲಿ ಖರೆ ಐತೆ ಅವ್ನು ಹೇಳಿದ್ದೀಗ. ಮೊಬೈಲ್ ಇತ್ತಂದ್ರೆ ಉಣ್ಣಂಗೂ ಇಲ್ಲ ತಿನ್ನಂಗೂ ಇಲ್ಲ. ಉಣಬೇಡ ತಿನ್ನಬೇಡ ನೀರು ಕುಡಿಯಲು ಬೇಡ, ಕೈಯಲ್ಲಿದ್ದ ಮೊಬೈಲ್ ಬಿಡಬೇಡ. ಫೇಸ್ಬುಕ್ ನೋಡದೆ ಮಲಗಬೇಡ. ಹೌದಿಲ್ಲ? ಫೇಸ್ಬುಕ್ ನೋಡದೆ ಮಲಗಬೇಡ, ಸ್ಟೇಟಸ್ ಹಾಕದೆ ಮರೆಯಬೇಡ. ಫೋಟೋ ಹಾಕ್ತಿರಲ್ಲ ಸ್ಟೇಟಸ್ಗಳ. ಇವತ್ತು ಪುರಾಣ ಕೇಳಾಕತ್ತಿದ್ದೀವಿ ನಾವು, ಹೋತಾ ಅಲ್ಲಿ. ಸ್ಟೇಟಸ್ ಹಾಕದೆ ಮಲಗಬೇಡ, ಮನೆಗೆ ಬೆಂಕಿ ಬಿದ್ದರೂ ಕದಲಬೇಡ, ಮೊಬೈಲ್ ಹುಚ್ಚು ಬಿಡಬೇಡ ಎಂದ ಕಲಿಯುಗದ ಬಸವಣ್ಣ. ಹಂಗಾಗ್ಬಿಡುತ್ತೆ. ದೂರವಾಣಿ ಬಂತ ಓಲೆಯಲ್ಲಿ ಹೋಯ್ತೋ, ದೂರವಾಣಿ ಬಂತ ಓಲೆಯಲ್ಲಿ ಹೋಯ್ತೋ, ದೂರವಾಣಿ ಬಂತ ಓಲೆಯಲ್ಲಿ ಹೋಯ್ತೋ, ಓಲೆಯಲ್ಲಿ ಹೋಯ್ತೋ. ಚಲನಚಿತ್ರ ಬಂತು ರಂಗ ಭೂಮಿಯಲ್ಲಿ ಹೋಯ್ತೋ, ಚಲನಚಿತ್ರ ಬಂತು ರಂಗ ಭೂಮಿಯಲ್ಲಿ ಹೋಯ್ತೋ. ಪಾಪ್ ಸಂಗೀತ ಬಂತು ಶಾಸ್ತ್ರೀಯ ಸಂಗೀತ ಎಲ್ಲಿ ಹೋಯ್ತು, ಡಿಸ್ಕೋ ಡ್ಯಾನ್ಸ್ ಬಂತು ಭರತನಾಟ್ಯ ಎಲ್ಲಿ ಹೋಯ್ತು, ಅಶ್ಲೀಲ ಪದ ಬಂತು ಜಾನಪದ ಎಲ್ಲಿ ಹೋಯ್ತು, ಜಾನಪದ ಎಲ್ಲಿ ಹೋಯ್ತು, ಜಾನಪದ ಎಲ್ಲಿ ಹೋಯ್ತು. ದೂರವಾಣಿ ಬಂತು ಓಲೆ ಎಲ್ಲಿ ಹೋಯ್ತು. ಕಾರು ಗಾಡಿ ಬಂತು ಕುದುರೆ ಟಾಂಗ ಎಲ್ಲಿ ಹೋಯ್ತು, ಕಾರು ಗಾಡಿ ಬಂತು ಕುದುರೆ ಟಾಂಗ ಎಲ್ಲಿ ಹೋಯ್ತು. ಕಂಪ್ಯೂಟರ್ ಬಂತು ಬೆರಳಚ್ಚು ಯಂತ್ರ ಎಲ್ಲಿ ಹೋಯ್ತು, ಕಂಪ್ಯೂಟರ್ ಬಂತು ಬೆರಳಚ್ಚು ಯಂತ್ರ ಎಲ್ಲಿ ಹೋಯ್ತು. ಹುಕ್ಕೇರಿತ ಹುಕ್ಕೇರಿತ ಯಂತ್ರ ಮಾನವ ಬಂತು ಸ್ವತಂತ್ರ ಮನ ಎಲ್ಲಿ ಹೋಯ್ತು,
ಯಂತ್ರ ಮಾನವ ಬಂತೋ ಸ್ವತಂತ್ರ ಮನ ಎಲ್ ಹೋಯ್ತೋ ಸ್ವತಂತ್ರ ಮನ ಎಲ್ ಹೋಯ್ತೋ ಸ್ವತಂತ್ರ ಮನ ಎಲ್ ಹೋಯ್ತೋ ದೂರವಾಣಿ ಬಂತೋ ಓಲೆ ಎಲ್ಲಿ ಹೋಯ್ತೋ ದೂರದರ್ಶನ ಬಂತೋ ಆಕಾಶವಾಣಿಯಲ್ಲಿ ಹೋಯ್ತೋ ದೂರದರ್ಶನ ಬಂತೋ ಆಕಾಶವಾಣಿಯಲ್ಲಿ ಹೋಯ್ತೋ ಆಕಾಶವಾಣಿಯಲ್ಲಿ ಹೋಯ್ತೋ ಆಕಾಶವಾಣಿಯಲ್ಲಿ ಹೋಯ್ತೋ. ಆಧುನಿಕ ಅದು ಬೆಳೆದಂಗೆ ನಾವು ಬದಲಾಗಬೇಕು, ಖರೆ ಅತಿ ಆಗಬಾರ್ದು. ಅವಶ್ಯಕತೆ ಮೀರಿದ ಮೇಲೆ ಎಲ್ಲವೂ ಭಾರವೇ ಅಂತ. ಅವಶ್ಯಕತೆಗಿಂತ ಹೆಚ್ಚಾತು ಅಂದ್ರೆ ಅಮೃತನೂ ವಿಷ ಆಗ್ತದೆ ಅಂತ. ಅದಕ್ಕೆ ನೋಡ್ರಿ ಬೇಡ ಅನ್ನಂಗಿಲ್ಲ, ಮಕ್ಕಳ ಕೈಗೆ ಮಾತ್ರ ನೀವು ಕೊಡಬೇಡ್ರಿ. ಅದಕ್ಕೆ ಒಂದು ಏನು ಹೇಳ್ಬೇಕಂದ್ರೆ, ಮಕ್ಕಳು ನೀವು ಮೊಬೈಲ್ ನೋಡುವತ್ನ್ಯಾಗ ಮಕ್ಕಳಿದ್ವು ಅಂದ್ರೆ ಮೊಬೈಲ್ ಬಂದ್ ಮಾಡಿಬಿಟ್ರಿ. ಮತ್ತು ಏನು ಮಾಡ್ಬೇಕ್ರಿ ಅಂದ್ರೆ, ಒಂದು ಪುಸ್ತಕ ತೊಗೋರಿ. ನಿಮಗೆ ಓದಾಕೆ ಬರ್ಲಿಕ್ಕೂ ಸುಮ್ಮನೆ ನೋಡ್ಕೋತಾರೆ ಕುಂಡ್ರಿ, ಆ ಮಗು ನಿಮ್ಮನ್ನು ನೋಡಿ ಪುಸ್ತಕನ ತೊಗೋತೈತಿ. ನೀವು ಮೊಬೈಲ ಮೊಬೈಲ್ ತೊಗೋಬೇಡ ಅನ್ನೋದು ನಾವು ಫೇಸ್ಬುಕ್ ನೋಡೋದು, ನಾವು ಮೊಬೈಲ್ ತೊಗೋಬೇಡ ಅನ್ನೋದು ಫೇಸ್ಬುಕ್ ನೋಡ್ರು, ನೀ ಏನು ಮಾಡಾಕತ್ತಿದ್ದಿ ನನಗೆ ಅಂತೈತಿ. ಅವ ನೀವು ಏನು ಮಾಡ್ತಿರೋ ಅದನ್ನು ಆ ಮಗು ಮಾಡ್ತದ. ಅದಕ್ಕಾಗಿ ಮಕ್ಕಳೆಲ್ಲ ಕುತ್ಕೊಂಡು ನೋಡ್ರಿ ಬೇಡ ಅನ್ನಂಗಿಲ್ಲ. ಮಕ್ಕಳು ಬಂದು ಅಂದ್ರೆ ಮೊಬೈಲೇ ಅದನ್ನು ಬಂದ್ ಮಾಡಿ ಇಟ್ಟ ನೀವು ಒಂದು ಪುಸ್ತಕ ತೊಗೋರಿ. ಓದಾಕೆ ಬರ್ತಿದ್ರು ತೊಗೋರಿ, ಓದಾಕೆ ಬರ್ದಿದ್ರು ತೊಗೋರಿ. ಸುಮ್ಮನೆ ಅದನ್ನು ನೋಡ್ಕೋತ ಕುಂಡ್ರಿ, ಓದಿದವ್ರಿಗೆ ನಟನೆ ಮಾಡಿರಿ. ಆ ಮಗು ನಿಮ್ಮನ್ನು ನೋಡಿ ಕಲಿತದ. ಅದಕ್ಕಾಗಿ ಮಕ್ಕಳನ್ನು ದಾರಿ ತರೋದು ಭಾಳ ಸುಲಭದ, ಮಕ್ಕಳನ್ನು ಕೆಡಿಸೋದು ಭಾಳ ಸುಲಭನದ. ಹೌದಿಲ್ಲ? ಕೆಡಿಸೋರು ನಾವು, ಆನಂತರ ಆ ಮಕ್ಕಳನ್ನು ಸರಿದಾರಿಗೆ ತರೋ. ಕೆಟ್ಟು ಅಂದ್ರೆ ಸರಿದಾರಿಗೆ ಬರಂಗಿಲ್ಲ. ಅದಕ್ಕಾಗಿ ಕೆಡಲಾಡ್ದಂಗೆ ನೋಡ್ಕೊಂಡು ಹೋಗೋದು ಬಹಳ ಮುಖ್ಯ. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ, ಮಕ್ಕಳನ್ನು ಉನ್ನತ ಶಿಕ್ಷಣವನ್ನು ಕಲಿಸ್ರಿ. ಯಾವ ಶಾಣ್ಯ ಮಕ್ಕಳದಾವೋ ಆ ಮಕ್ಕಳಿಗೆ ಉತ್ತೇಜನವನ್ನು ಕೊಡ್ರಿ. ಅವ್ರು ಏನು ಮಾಡ್ತಾರೆ ಮುಕ್ತವಾಗಿ ಅವರ ಕಲಿಯಾಕೆ ಬಿಡ್ರಿ. ನೀ ಹಿಂಗೆ ಆಗಬೇಕು ಇದಾಗಬೇಕಂತ ಒತ್ತಡ ಹಾಕಬೇಡ್ರಿ ಮಕ್ಕಳ ಮೇಲೆ. ನೀ ಅಷ್ಟು ಪರ್ಸೆಂಟೇಜ್ ಮಾಡು, ಇಷ್ಟು ಪರ್ಸೆಂಟ್, ಅವ್ರು ಎಷ್ಟೇ ಯಾಕೆ ಮಾಡಲಿ. ನೀ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದಾಗಬೇಕು, ಒತ್ತಡ ಹಾಕಬೇಡ್ರಿ. ಮಕ್ಕಳಿಗೆ ಮುಕ್ತವಾಗಿ ಓದಲಿಕ್ಕೆ ಅವಕಾಶ ಕೊಡ್ರಿ. ನಾ ಇದನ್ನೇ ಯಾಕೆ ಆ ಮಗು ಗೊತ್ತಿರ್ತದೆ ನನಗೆ ಇದು ಅನುಕೂಲದ, ಅದು ವಜನ ಆಗ್ತದೆ. ಸೈನ್ಸ್ ಮತ್ತು ಮಾಡ್ರಿ ಅಂದ್ರೆ ಪಾಪಕ್ಕೆ ಏನು ಮಾಡ್ಬೇಕಲ್ಲಿ, ಆ ಹುಡುಗಿ ಏನು ಮಾಡ್ಬೇಕು. ಅದಕ್ಕಾಗಿ ಮಕ್ಕಳ ಗುಣಮಟ್ಟವನ್ನು, ವಿದ್ಯೆಯ ಬುದ್ಧಿಯ ಗುಣಮಟ್ಟನ ತಿಳ್ಕೊಂಡು ಅವ್ರ ಮೇಲೆ ನೀವು ಆಶ್ರಿತರಾಗ್ರಿ. ನೆಮ್ಮದಿ ಆಗಿರತಕ್ಕಂಥ ಒತ್ತಡನ ಆ ಮಕ್ಕಳಿಗೆ ಹಾಕಬೇಡ್ರಿ. ಅವರಿಗೆ ಓದಲಿಕ್ಕೆ ಫ್ರೀಯಾಗಿ ಬಿಡ್ರಿ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಫ್ರೀ ಆಗಿಬಿಟ್ಟಾರು ಅಂತ ಅವರೂ ಕೂಡ ಶಾಲೆಗೆ ಹೋಗಲಾರ್ದ ಪಾಟಿ ಚೀಲ ಶಾಲೆಯಾಗಿಟ್ಟು ಎಲ್ಲೋ ತಿರುಗಾಡ್ಕೋತ ಹೋಗಿ ಟೈಮ್ ಪಾಸ್ ಮಾಡಿದ್ರೆ ಮುಂದೆ ಜೀವನ ಏನಾಗ್ತದೆ ರೀ, ಟೈಮ್ ಪಾಸ್ ಮಾಡೋಕ್ಕೂ ನಮಗೆ ಅವಕಾಶ ಸಿಗಲಾರ್ದಂಥ ಕಠಿಣ ಪರಿಸ್ಥಿತಿ ಬಂದು ಹೋಗ್ತದೆ. ಅದಕ್ಕಾಗಿ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಮಕ್ಕಳು ಕೂಡ ಸದುಪಯೋಗ ಮಾಡಿಕೊಂಡು ಏನು ಮಾಡ್ಬೇಕಂದ್ರೆ ವಿದ್ಯೆಯನ್ನು ಕಲಿಬೇಕು. ಅದಕ್ಕೆ ಹೇಳ್ತಾರೆ, ಶ್ರದ್ಧೆಯಿಂದ ಕಲಿತ್ರೆ ಯಾವ ವಿದ್ಯೆ ಆದರೂ ಕೂಡ ಕರಗತ ಆಗ್ತದೆ. ಅದಕ್ಕಾಗಿ ಶ್ರದ್ಧಾ ಒಂದಿತ್ತಂದ್ರೆ ವಿದ್ಯಾ ತಾನ ಬರ್ತದೆ ರೀ, ಮತ್ತೇನೂ ಇಲ್ಲ. ಅದಕ್ಕೆ ಮಕ್ಕಳಿಗೆ ನಾವು ಶಾಲೆಗೆ ಸಾಕ್ಷರರನ್ನಾಗಿ ಮಾಡಬೇಕು. ಹಂಗೆ ಇಲ್ಲಿ ಈಶ್ವರಯ್ಯನವರು ಕೂಡ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸ್ತಾರೆ. ಸಿದ್ದರಾಮೇಶ, ವೀರೇಶ, ಗಣೇಶರನ್ನು ಶಾಲೆಗೆ ಹಾಕಿದರು, ವಿದ್ಯೆಯನ್ನು ಕಲಿಸ್ತಾರೆ, ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾರೆ. ಗುರುಕುಲಗಳು ಇದ್ದು ಆ ಗುರುಕುಲದೊಳಗೆ ಗುರುಗಳಿಗೆ ಹೋಗಿ ಹೇಳಿದರು, ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ರಿಪ್ಪ, ಸಂಸ್ಕಾರವನ್ನು ಕೊಡ್ರಿ, ನಮ್ಮ ಧರ್ಮ ಬೋಧನೆಯನ್ನು ಅವ್ರಿಗೆ ಮಾಡ್ರಿ ಅಂತ ಹೇಳಿ ಈಶ್ವರಯ್ಯನವರು ಸಿದ್ದರಾಮೇಶ್ವರ, ವೀರೇಶ, ಗಣೇಶರಿಗೆ ವಿದ್ಯೆಯನ್ನು ಕಲಿಸ್ತಾರೆ. ಯಾಕಂದ್ರೆ ವಿದ್ಯೆ ಅಂದ್ರಣ ಭಾಳ ದ್ವಾಡದು. ವಿದ್ಯೆ ಅಂದ್ರೆ ಭಾಳ ದ್ವಾಡದು. ಅದಷ್ಟು ಗೌರವ ಯಾವ ಮನುಷ್ಯನೂ ಎಲ್ಲೂ ಸಿಗಂಗಿಲ್ಲ. ವಿದ್ಯಾ ಒಂದು ಇದ್ರೆ, ಆ ವಿದ್ಯೆಗೆ ತಕ್ಕ ವಿನಯನೂ ಇದ್ರೆ ಆ ಮನುಷ್ಯ ಎಲ್ಲಿ ಹೋದರೂ ಸರ್ವತ್ರ ಪೂಜತೆ ಅಂತ ಹೇಳ್ತಾರೆ. ವಿದ್ವತ್ತಂಚ ನೃಪತ್ತಂಚ ನೈವೇತುಲ್ಯಂ ಕದಾಚನ ಸ್ವದೇಶ ಪೂಜತೆ ರಾಜ ವಿದ್ವಾನ್ ಸರ್ವತ್ರ ಪೂಜತೆ ಅಂತ ಒಂದು ಕಡೆ ಹೇಳ್ಕೊಂಡು ಬರ್ತಾರೆ. ವಿದ್ಯೆ ಒಂದು ಇದ್ರ, ವಿದ್ವತ್ತಂಚ ನೃಪತ್ರಂಚ ನೈವೇತುಲ್ಯಂ ಕದಾಚನ.
ವಿದ್ವತ್ತು ಮತ್ತು ಸಂಪತ್ತು ಉಳ್ಳೋರ್ತಕ್ಕಂಥ ಇಬ್ಬರು ವ್ಯಕ್ತಿಗಳಿದ್ರಂದ್ರೆ ಸಂಪತ್ತು ಆ ಸಾವುಕಾರಗೆ ಆ ಊರಿನೊಳಗೆ ಗೌರವ ಸಿಗ್ಬೋದು, ಭಾಳ ಪರಿಚಯ ಇದ್ದಂದ್ರೆ ಮತ್ತೊಂದು ಊರಾಗ ಗೌರವ ಸಿಗ್ಬೋದು, ಇಲ್ಲ ಶಾಸಕ ಆಗಿದ್ರೆ ಆ ಶಾಸಕ ತನ್ನ ಕ್ಷೇತ್ರ ಒಳಗೆ ಗೌರವ ಸಿಗ್ಬೋದು, ಮಂತ್ರಿ ಆಗಿದ್ರೆ ತನ್ನ ರಾಜ್ಯದೊಳಗೆ, ರಾಜ ಆಗಿರೋ ತನ್ನ ದೇಶದೊಳಗೆ ಆತನಿಗೆ ಗೌರವ ಸಿಗ್ಬೋದು, ಮತ್ತೊಂದು ದೇಶದಾಗ ಸಿಗಂಗಿಲ್ಲ. ಸಿಗ್ತದನ್ರಿ? ನನ್ನ ಮನ್ಯಾಗ ನನಗೆ ಗೌರವ ಸಿಗ್ತದ, ನಾನು ತಂದೆದನೋ ಉತ್ಪಾದನೆ ಮಾಡ್ತೀನೋ ಏನೋ ನನ್ನ ನೋಡಿ ಗೌರವ ಕೊಡ್ತಿರ್ತಾರೆ. ನಾನು ಒಳ್ಳೆಯ ವಿಜ್ಞಾನ ನಾನು ಓಣ್ಯವರು ಗೌರವ ಕೊಡ್ತಿರ, ಅತಿ ಒಳ್ಳೆಯವಿದ್ರೆ ಊರವನು ಕೊಡ್ತಿರ್ತಾರೆ, ಹೌದಿಲ್ಲ? ಅದರೊಳಗೆ ಸಂಪತ್ತಿಲ್ಲ ಬಡವದಾನ ಅಂದರೂ ಕೂಡ ಆತನಲ್ಲಿ ವಿದ್ಯೆ ಇತ್ತು, ವಿನಯ ಇತ್ತು ಅಂದ್ರೆ ಇಡೀ ಊರೇ ಗೌರವ ಕೊಡ್ತದ, ದೇಶವೇ ಗೌರವ ಕೊಡ್ತದ ಆತನಿಗೆ. ರಾಜನಿಗೆ ತನ್ನ ರಾಜ್ಯದೊಳಗೆ ಗೌರವ ಸಿಕ್ಕರೆ, ಅದಕ್ಕೆ ಹೇಳಿದ್ದಾರೆ ಅವರು, ಸ್ವದೇಶ ಪೂಜಿತೇ ರಾಜ. ತನ್ನ ರಾಜ್ಯದೊಳಗೆ ಆ ಪ್ರಜೆಗಳು ರಾಜನನ್ನು ಪೂಜೆ ಮಾಡ್ಬೋದು, ಆದರೆ ವಿದ್ವಾನನಾಗಿರ್ತಕ್ಕಂಥ ವಿದ್ಯೆ ಕಲಿತಿರ್ತಕ್ಕಂಥ ಪಂಡಿತನಿಗೆ ಎಲ್ಲಿ ಹೋದರೂ ಕೂಡ ಪೂಜ್ಯತೆ ಐತಿ, ಎಲ್ಲಿ ಹೋದರೂ ಕೂಡ ಆತನಿಗೆ ಗೌರವ ಐತಿ, ಹೌದಿಲ್ಲ? ಆ ವಿದ್ಯೆಗೆ ಎಲ್ಲಿ ಹೋದ್ರೂ ಏನದ ಅಂದ್ರೆ ಗೌರವ ಅದ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ವಿದ್ಯೆಯನ್ನು ಶ್ರದ್ಧೆಯಿಂದ ಕಲಿಬೇಕು. ಮಕ್ಕಳಾದರೂ ಕೂಡ ವಿದ್ಯೆಯನ್ನು ಶ್ರದ್ಧೆಯಿಂದ ಕಲಿಬೇಕು. ಹಂಗೆ ಸಿದ್ದರಾಮೇಶ್ವರರು, ವೀರೇಶ, ಗಣೇಶ ಎಷ್ಟು ಶ್ರದ್ಧೆಯಿಂದ ವಿದ್ಯೆಯನ್ನು ಕಲಿತಿದ್ರಂದ್ರೆ ಅವರು ಕೇಳುವಂಥ ಪ್ರಶ್ನೆಗೆ, ಗುರುಗಳು ಕೇಳುವಂಥ ಪ್ರಶ್ನೆಗೆ ತತ್ಕ್ಷಣದೊಳಗೆ ಉತ್ತರ ಹೇಳ್ತಿದ್ರಲ್ಲ, ಗುರುಗಳು ಮರಳಾಗ್ತಿದ್ರು ಅವರನ್ನು ಕಂಡು. ಎಂಥ ಶಾನಿತನಪ್ಪ ಅಂತಿದ್ರು ಅವರು. ಅಷ್ಟು ನೀವು ಎಷ್ಟೋ ಉದ್ಯೋಗ ಮಾಡಿರಿ, ಎಷ್ಟೋ ಸಂಪತ್ತನ್ನು ಗಳಿಸ್ರಿ, ಏನಾಗ್ತದ ಅದು ಇನ್ನೊಬ್ರ ಕಣ್ಣಿಗೆ ನಡ್ತದ, ಹೌದಲ್ಲ? ಭಾಳ ಜಮೀನು ತೊಗೊಂಡ್ರೆ ಏನು ಮಾಡ್ಯಾನ ಯಾಂಬಲ್ಲಪ್ಪ, ಬರೀ ವರ್ಷಕ್ಕೆ 5-10 ಎಕರೆ ತೊಗೊಳತಾನ ಅಂತಾರಿಲ್ಲ. ಭಾಳ ರೊಕ್ಕ ಗಳಿಸ್ರಿ, ಏನು 2 ನಂಬರ್ ಮಾಡಾಕತ್ತೆ ಅನ್ನೋ ಗೊತ್ತಿಲ್ಲಪ್ಪ, ಭಾಳ ಶ್ರೀಮಂತಿಗೆ ಐತೆ ಒಂದು, ನಾವು ಹೆಂಗೆ ಗಳಿಸಿದ್ರು ನಮ್ಮನ್ನು ನೋಡ್ತಾರೆ, ಹೌದಿಲ್ಲ? ಆದ್ರೆ ವಿದ್ಯೆಯನ್ನು ಎಷ್ಟು ಕಲಿತರೂ ಯಾರೂ ಕಾಣಂಗಿಲ್ಲ, ಯಾರೂ ಏನು ಕೇಳಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಒಡಲೊಳಗಿರುವ ವಿದ್ಯೆ ಒಡಗೂಡಿ ಬರುತ್ತಿರಲು, ಒಡಲೊಳಗಿರುವ ವಿದ್ಯೆ ಒಡಗೂಡಿ ಬರುತ್ತಿರಲು ಕಳ್ಳರು ಕದಿಯರು ಪೊಡವಿಪರು ಮುನಿದುಕೊಳ್ಳರು ಒಡ ಹುಟ್ಟಿದವರು ಪುಲ್ ಬೇಡರೆಂದ ಅಂತ ಹೇಳ್ಕೊಂಡು ಬರ್ತಾರೆ. ವಿದ್ಯೆ ಡಿಗ್ರಿ, ಡಬಲ್ ಡಿಗ್ರಿ ಆಗಿದ್ದರೂ ಕೂಡ ಯಾರು ಅದ್ರಾಗ ಏನಾರು ನಮ್ಗೆ ನಿನ್ನ ವಿದ್ಯೆದೊಳಗೆ ಪಾಲು ಕೊಡಂತ ಕೇಳ್ತಾರನ್? ರೊಕ್ಕ ಗಳಿಸಿನಿ ಅಂದ್ರೆ ನನಗೂ ಪಾಲು ಬರಬೇಕಪ್ಪ ಅದ್ರಾಗ, ಹೌದಿಲ್ಲ? ಆಸ್ತಿ ಗಳಿಸಿನಿ ಅಂದ್ರೆ ನನಗೂ ಅದ್ರಾಗ ಸಮ ಬರಬೇಕು, ಸಂಪತ್ತಿಂತದ ಅದ್ರೂ ನನಗೆ ಪಾಲು ಬರ್ಬೇಕಂತಾರ. ಆದ್ರೆ ವಿದ್ಯೆ ಕಲಿತಿದ್ದಂದ್ರೆ ನಿನ್ನ ಇಷ್ಟೆಲ್ಲ ಗೊತ್ತಿಗೆ ಮಾಡ್ಕೊಂಡು ನಾವು ಕಲಿಸಿದೀವಿ, ಆ ವಿದ್ಯೆ ಅರ್ಧ ನನಗೂ ಕೊಡಂದ್ರೆ ಕೊಡಕ್ಕೆ ಬರ್ತೈತೇನು? ಅವ್ನು ಕೊಡ್ತೀನಂದ್ರೆ ಅವಂಗೂ ಬರೋಂಗಿಲ್ಲ, ತೊಗೊಳಕ್ಕೆ ಅವಂಗೂ ಬರೋಂಗಿಲ್ಲ. ಅದಕ್ಕೆ ಒಡಲೊಳಗಿರುವ ವಿದ್ಯೆ ಒಡಗೂಡಿ ಬರುತ್ತಿರಲು, ಒಡಗೂಡಿ ಬರುತ್ತಿರಲು ಕಳ್ಳ ಪೊಡವಿಪರು ನಡೆದರೆ ಭಾರವಲ್ಲ. ಏನಾದರೂ ವಸ್ತುಗಳನ್ನು ಮೈಮೇಲೆ ಹಾಕ್ಕೊಂಡ್ರೆ ವಜನ್ ಹಾಕವು ಕೆಲವೊಂದು ಹೊತ್ತಿಗವು, ಹೌದಿಲ್ಲ? ಈ ವಿಷಯವನ್ನು, ಈ ಪುಸ್ತಕದ ವಿಷಯವನ್ನು ಎಲ್ಲ ನಾನು ಮಸ್ತಕದೊಳಗೆ ಇಟ್ಕೊಂಡ್ರೂ ಕೂಡ ಅದೇನಾರು ಭಾರ ಆಕತ್ತೇನು, ನನಗೆ ವಜನ್ ಆಕತ್ತೇನು? ಡಿಗ್ರಿ, ಡಬಲ್ ಡಿಗ್ರಿ ತೊಗೊಂಡ್ರು ಅದು ವಜನ್ ಆಗಂಗಿಲ್ಲ. ಅದ 6 ಪುಸ್ತಕದ ಗಂಟೆ ಹೆಗಲ ಮೇಲೆ ಇಟ್ಕೊಂಡೆ ಅಂದ್ರೆ ಒಂದು ಅರ್ಧ ತಾಸಿಗೆ ಹೆಗಲು ನೂಸಾಕತ್ತೈತಿ. ಧನವ ಗಳಿಸಬೇಕೆಂತದೋ, ಧನವ ಗಳಿಸಬೇಕೆಂತದೋ ಈ ಜನರಿಗೆ ತಿಳಿಯದಂತಾದೋ, ಧನವ ಗಳಿಸಬೇಕೆಂತದೋ ಈ ಜನರಿಗೆ ತಿಳಿಯದಂತಾದೋ. ಅಜ ಹರಿಹರ ಸುರ ಮುನಿಗಳೆಲ್ಲ, ಅಜ ಹರಿಹರ ಸುರ ಮುನಿಗಳೆಲ್ಲ ಹೌದು ಹೌದು ಎಂಬಂತಾದಾತು. ಧನವ ಗಳಿಸಬೇಕಿಂತಾದು ಈ ಜನರಿಗೆ ತಿಳಿಯದಂತಾದೋ, ಧನವ ಗಳಿಸಬೇಕಿಂತಾದೋ ಈ ಜನರಿಗೆ ತಿಳಿಯದಂತಾದೋ, ಜನರಿಗೆ ತಿಳಿಯದಂತಾದೋ, ಜನರಿಗೆ ತಿಳಿಯದಂತಾದೋ. ಎಂಥ ಧನವನ್ನು ಗಳಿಸಬೇಕನ್ನತಕ್ಕಂಥದ್ದು ವಿಷಯವನ್ನು ಭಾಳ ಸುಂದರವಾಗಿ ಹಾಡಿದರು. ಧನವ ಗಳಿಸಬೇಕೆಂಥದ್ದು ಈ ಜನರಿಗೆ ತಿಳಿಯದಂಥದ್ದು. ಮತ್ತು ಸಂಪತ್ತು ಗಳಿಸಿದೆ, ರೊಕ್ಕ ಗಳಿಸಿದೆ, ಎಷ್ಟು ಬ್ಯಾಂಕ್ನಾಗ ಇಟ್ಟರು ಗೊತ್ತಾಗತ್ತೈತಿ, ಆಯ್ತಿಲ್ರಿ? ವಿದ್ಯೆಯನ್ನು ಕಲಿತು ಬೇಡ, ಅಂಥ ಧನವನ್ನು ಕಲಿಸ್, ಅದನ್ನು ಕಲಿತು ಬೇಡ, ಎಷ್ಟೇ ಕಲಿತ್ರು ಗೊತ್ತಾಗಂಗಿಲ್ಲ ಅವರಿಗೆ.
ಅದಕ್ಕೆ ಒಡಲೊಳಗಿರೋ ವಿದ್ಯೆ ಒಡಗೂಡಿ ಬರುತ್ತಿರಲು ಅದು ಭಾರವಲ್ಲ. ಎಷ್ಟೇ ಕಲಿತ್ರೆ ಅದು ಭಾರ ಆಗಂಗಿಲ್ಲ, ವಜನ ಆಗಂಗಿಲ್ಲ. ಇಂಥವು ಎಷ್ಟೋ ಸಾವಿರಾರು ಗ್ರಂಥಗಳನ್ನು ಎಷ್ಟೋ ಇದನ್ನು ಬರಿಬೋದವ ಮಸ್ತಕದೊಳಗಿನ ವಿದ್ಯೆಯನ್ನು ತಗೊಂಡು, ಹೌದಿಲ್ಲ? ಅದಕ್ಕಾಗಿ ಪಡವಿಪರು ಮುನಿದುಕೊಳ್ಳರು. ಪಡವಿಪರು ಅಂದ್ರೆ ರಾಜ, ಸರ್ಕಾರ ನಿಮ್ಮ ಮ್ಯಾಲೆ ಏನಾರು ಭಾಳ ವಿದ್ಯೆ ಕಲ್ತದ್ದು ನಿನಗೆ ಇನ್ಕಮ್ ಟ್ಯಾಕ್ಸ್ ಹಾಕ್ಮತ್ತೈತೇನು? ರೊಕ್ಕ ಭಾಳ ಗಳಿಸಿದೆ ಅಂದ್ರೆ ಏನು ಮಾಡ್ತೈತ್ರಿ? ಬಂದುಬಿಡ್ತಾರೆ ಅವ್ರು. ಎಲ್ಲಿದು ಬತ್, ಹೆಂಗೆ ಬತ್, ಯಾರು ಕೊಟ್ರು, ಚಾಲೂ ಆತ್ರಿ. ಈಗ ಚಾಲೂ ಐತ್ಲ, ಯಾವ ನ್ಯೂಸ್ ಚಾನಲ್ ತೆಗಿತೀರಿ ನೋಡ್ರಿ, ಅದ ಬರ್ತದ. ಎಲ್ಲೆಲ್ಲಿ ತುಂಬಿಟ್ಟಾರೋ ಪುಣ್ಯಾತ್ಮರು, ಎಟ್ಟರೆ ತಿಂತಾರೋ ಏನಾರೇ ಮಾಡ್ತಾರೋ ಗೊತ್ತಿಲ್ಲ. ತಿನ್ನೋದು ಒಂದ ಅನ್ನ, ಉಂಬುವುದು ಹಿಡಿ ಅನ್ನ, ಕುಡಿಯುವುದು ಒಂದು ವರತಿಯ ನೀರು, ಮಲಗುವುದು ಅರ್ಧ ಮಂಚ. ಇಷ್ಟ ಇದ್ದರೂ ಕೂಡ ಸಾವಿರಾರು ಕೋಟಿ ಮುಂಡ ಮುಚ್ಚೋದು, ಆ ನಂತರ ಜೈಲಾಗ ಬೀಳೋದು, ಇಷ್ಟ ಮತ್ತೇಂದಾಗದು. ಅದಕ್ಕೆ ಹೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಇದಕ್ಕೆ. ಇನ್ಕಮ್ ಟ್ಯಾಕ್ಸ್ ಏನಾರು ಐತೇನೆ ಇದಕ್ಕೆ? ಇಲ್ಲ. ಭಾಳ ಕಲ್ತದೆ ನಿನಗೆ ಇನ್ಕಮ್ ಟ್ಯಾಕ್ಸ್ ಹಾಕ್ತಾನೆ ಅನ್ನಂಗಿಲ್ಲ. ಒಡ ಹುಟ್ಟಿದ ಅಣ್ಣ ತಮ್ಮ ಅದಾರೋ ನಿನ್ನ ವಿದ್ಯೆ ಒಳಗೆ ನಮಗೂ ಪಾಲು ಕೊಡಪ್ಪ ಅಂದ್ರೆ ಇಲ್ಲ, ಕೊಡಕ್ಕೆ ಬರಂಗಿಲ್ಲ. ಕೊಡಲಾರದ ವಸ್ತು ಅದ. ಅದಕ್ಕೆ ವಿದ್ಯಾ ಕಲೀರಿ. ಅದಕ್ಕೆ ಹೇಳ್ತಾನೆ ಸರ್ವಜ್ಞ ಮೂರ್ತಿ, ವಿದ್ಯೆ ಕಲಿತಡೆ ಇಲ್ಲ, ಬುದ್ಧಿ ಬಂದಡೆ ಇಲ್ಲ, ಉದ್ಯೋಗ ಮಾಡಿದಡೆ ಇಲ್ಲ, ಗುರುಮುಖದಿ ಇದ್ದಲ್ಲದಿಲ್ಲ ಸರ್ವಜ್ಞ. ಅದಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ ಗುರುಮುಖದಿಂದ ವಿದ್ಯೆಯನ್ನು ಕಲಿಬೇಕು. ಯಾವುದೇ ವಿದ್ಯೆ ಆದರೂ ಕೂಡ ಗುರುಮುಖದಿಂದ ಬರಬೇಕು. ಅದಕ್ಕಾಗಿ ಮಕ್ಕಳನ್ನು ಶಾಲೆಗೆ ಕಳಿಸ್ರಿವ, ಆನಂತರ ಮಕ್ಕಳಿಗೆ ನೀತಿ ಪಾಠಗಳನ್ನು ಹೇಳ್ರಿ. ಮನ್ಯಾಗ ಆಯಿ ಮುತ್ಯ ಇದ್ರಂದ್ರೆ ಅವ್ರ ಕಡೆ ಬಿಡ್ರಿ ಅವ್ರ ಮಕ್ಕಳನ್ನ. ಎಷ್ಟು ಚಂದ ಬೆಳೆಸ್ತಾರಂದ್ರೆ ಅವರು ಕತೆಗಳನ್ನು ಹೇಳೋಕ್ಕೆ ಬೆಳೆಸ್ತಾರ. ಈಗೆಲ್ಲ ನಾ ಕತೆ ಹೇಳಾಕತ್ತೇನ್ಲ, ಇವೆಲ್ಲ ಓದ್ಕೊಂಡು ಹೋದ್ವನ್ನ ನಮ್ಮ ಆಯಿ ನಮ್ಮ ಅಪ್ಪ ಹೇಳಿದ ಕತೆ ಇವೆಲ್ಲ ಈಗ ಹೇಳಾಕತ್ತಿದ್ದನ. ಹಿಂಗೆ ಕುತ್ಕೊಂಡು ಕೇಳಿದ ಕತೆಗಳನ್ನ ನಾನು ನಿಮಗೆ ಹೇಳಾಕತ್ತಿದ್ದ. ಓದಿದ್ರೆ ಬರಂಗಿಲ್ಲ. ಮಕ್ಕಳು ಆಯಿ ಮುತ್ಯನಂತ ಎಷ್ಟು ಬೆರೆತು ಕಲಿತಾವಲ್ಲ ಅಷ್ಟು ನೀತಿ ಕತೆಗಳನ್ನು ಹೇಳ್ತಾವ್ರೆ. ಯಾಕೆ? ಜ್ಞಾನ ಭಂಡಾರ ಅವರಲ್ಲ ಅದ. ವಯಸ್ಸಾಗೈತಿ ಅಂತ ಅವ್ರನ್ನ ವಜ್ಜೆ ಆಗ್ಯಾರಂತ ಹೊರಗೆ ಹಾಕಬೇಡ್ರಿ. ಅವರ ವಜ್ಜ ಆಗಿ ನಿಮ್ಮದು ವಜನ ಹೊರಲಿಲ್ಲ ಅಂದ್ರೆ ನೀವೆಲ್ಲಿ ಇರ್ತಿದ್ರಿ? ಅದಕ್ಕಾಗಿ ತಾಯಿ ತಂದೆಗಳು ಏನು ಮಾಡ್ಬೇಕಂದ್ರೆ ಅಜ್ಜ ಅಜ್ಜಿ ಏನು ಇರ್ತಾರಲ್ಲ ಹಿರಿಯರ ಕಡೆ ಮಕ್ಕಳನ್ನು ಬಿಡ್ರಿ. ಎಷ್ಟು ಸಂಸ್ಕಾರ ಕೊಟ್ಟ ಮಕ್ಕಳಿಗೆ ಅವರು ನೀತಿ ಪಾಠಗಳನ್ನು ಹೇಳ್ತಾರಂದ್ರೆ ಭಾಳ ನೀತಿ ಪಾಠಗಳನ್ನು ಹೇಳ್ತಾರೆ. ಅದಕ್ಕಾಗಿ ಗುರು ಸಮ್ಮುಖದೊಳಗಿರ್ತಕ್ಕಂಥ ವಿದ್ಯೆ ನಮಗೆ ಶಿಷ್ಯನಿಗೆ ಬಂದಿದ್ದೇ ಆದರೆ ಅದು ನಮಗೆ ಸಾರ್ಥಕವಾಗಿರ್ತಕ್ಕಂಥದ್ದು ಕೊಡ್ತದೆ. ಅದಕ್ಕಾಗಿ ಆ ರೀತಿಯಾಗಿ ಸಿದ್ದರಾಮೇಶ್ವರರ ಆಟ ಪಾಠಗಳೊಳಗೆ ಏನು ಮಾಡ್ತಿದ್ದಾರೆ? ಮುಂದೆ ಇದ್ದರು. ಆಟ ಪಾಠದೊಳಗೆ ಸಿದ್ದರಾಮೇಶ್ವರರು ಮುಂದೆ ಇದ್ದರು. ಆಗ ಅವರಿಗೆ ತೀಕ್ಷ್ಣ ಬುದ್ಧಿಯನ್ನು ಕಂಡು ಗುರುಗಳು ಒಂದೊಂದು ಸಲ ಪ್ರಶ್ನೆ ಹಾಕ್ತಿದ್ರು. ಪ್ರಶ್ನೆ ಕೇಳಿದ ಗುರುಗಳ ಒದ್ದಾಡಿ ಹೋಗ್ತಿದ್ರು, ಅಷ್ಟು ತೀಕ್ಷ್ಣ ಉತ್ತರವನ್ನು ಕೊಡ್ತಿದ್ರು. ಒಂದು ಸಲ ಗುರುಕುಲದೊಳಗೆ ಸಿದ್ದರಾಮೇಶ್ವರರು ಕುಳಿತುಕೊಂಡಾಗ ಗುರುಗಳು ಪಾಠ ಮಾಡಕತ್ಯಾರ. ಪಾಠ ಮಾಡೋದ್ರೊಳಗೆ ಓಂಕಾರ ಎಂದರೆ ಏನು ಅಂತ ಮಕ್ಕಳಿಗೆ ಕೇಳಕತ್ಯಾರ. ಓಂಕಾರ ಅಂದರೆ ಏನು ಅಂತ ಮಕ್ಕಳನ್ನ ಕೇಳೋ ಹೊತ್ನ್ಯಾಗ ಮಕ್ಕಳು ಎಲ್ಲ ಹೇಳ್ಕೋತ ಬಂದು ತಮಗೆ ತೋಚಿದ್ದನ್ನು ಆವಾಗ ಸಿದ್ದರಾಮೇಶ್ವರರ ಹತ್ರ, ಸಿದ್ದರಾಮ ಹೇಳಪ್ಪ ಓಂಕಾರ ಅಂದರೆ ಏನು? ಓಂಕಾರ ಹೇಗದ? ಅದು ಯಾವದಿಂದ ಎಷ್ಟು ವರ್ಣಗಳಿಂದ ಕೂಡ್ಯದ? ಅದು ಎಷ್ಟು ಅಕ್ಷರಗಳಿಂದ ಕೂಡ್ಯದ, ಪದಗಳಿಂದ ಕೂಡ್ಯದ ಅಂದಾಗ ಸಿದ್ದರಾಮೇಶ್ವರರು ಹೇಳ್ತಾರೋ ಓಂಕಾರ ಅಂದರೆ ಪರಮಸ್ವರೂಪ, ಪ್ರಣವಸ್ವರೂಪ ಅಂತ ಹೇಳ್ತಾನೆ. ಓಂಕಾರ ಎಂದರೆ ಪ್ರಣವ ಸ್ವರೂಪ. ಯಾರು ಪರಮಾತ್ಮನದಾನೋ ಅದೇ ಓಮ, ಯಾವುದು ಓಂ ಅದನೋ ಅದೇ ಪರಮಾತ್ಮ, ಅದೇ ಪರಮಸ್ವರೂಪ. ಓಂ ಅಕ್ಷರದೊಳಗೆ 3 ಅಕ್ಷರಗಳದ, ಅ ಉ ಮ. ಈ 3 ಅಕ್ಷರಗಳು ಕೂಡಿ ಓಂಕಾರ ಆಗ್ಯದರೆ ಗುರುಗಳ ಅಂತ ಹೇಳ್ತಾನೆ ನೋಡ್ರಿ. ಗುರುಗಳಿಗೆ ಸಿದ್ದರಾಮೇಶ್ವರನ ಪಾಠ ಹೇಳಾಕತ್ತಿದ. ಮುಗ್ಧರಾಗಿ ಮಂತ್ರಮುಗ್ಧರಾಗಿ ಗುರುಗಳು ಸಿದ್ದರಾಮೇಶ್ವರನ ಮಾತುಗಳನ್ನು ಕೇಳಾಕತ್ಯಾರ. ಓಂಕಾರ ಅಂದ್ರೆ ಹೇಳ್ತಾನೆ ಅ ಉ ಮದಿಂದ ಕೂಡಿರ್ತಕ್ಕಂಥದ್ದೇ ಓಂ. ಓಂಕಾರ ಎಂದರೆ ಪ್ರಣವ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ಸ್ವಸ್ವರೂಪವೇ. ಆತನೇ ಸ್ವರೂಪ, ಆತನೇ ಓಂಕಾರ. ಆ ಓಂಕಾರದಿಂದ ಜಗತ್ತು ಇಲ್ಲ, ಆ ಜಗತ್ತು ಬಿಟ್ಟು ಓಂಕಾರ ಇಲ್ಲ ಅಂತ ಹೇಳಿದಾಗ ಬಹಳ ಆನಂದ ಆಯಿತು. ಆಗ ಗುರುಗಳು ಮತ್ತು ಈತನ ತೀಕ್ಷ್ಣ ಬುದ್ಧಿಯನ್ನು
ಪರೀಕ್ಷೆ ಮಾಡಬೇಕಂತ ಹೇಳಿ ಓಂಕಾರದ ಸ್ವಸ್ವರೂಪವನ್ನು ನೀನು ತಿಳಿಸಿದೆಪ್ಪ. ಬಹಳ ಆನಂದ ಆಯಿತು. ಇನ್ನು ನಾದ ಬಿಂದು ಕಲೆ ಅಂತ ಹೇಳ್ತಾರಲ್ಲ, ಅದೇನಾದರೂ ಗೊತ್ತದ ಅಂತ ಕೇಳಿದಾಗ ಆ ವಯಸ್ಸಿಗೆ ಏನು ಗೊತ್ತಿರ್ತದೆ ರೀ? ನಾದ ಬಿಂದು ಕಲೆ ಅಂದ್ರೆ ನಮ್ಮನ್ನೇನಾರು ಕೇಳಿದ್ರೆ ಹೇಳಕ್ಕೆ ಸಾಧ್ಯ ಐತೇನು? ಬ್ಯಾಡ, 2 ಮಗ್ಗಿ ಬಿಟ್ಟು 7 ಮಗ್ಗಿ ಹೇಳಂದ್ರೆ ಹೇಳಕ್ಕೆ ಬರಂಗಿಲ್ಲ ನಮಗೆ, ಅಷ್ಟು ಒದ್ದಾಡ್ತೀವಿ. ಆ ವಯಸ್ಸಿಗೆ ಓಂಕಾರದ ಸ್ವಸ್ವರೂಪವನ್ನು ಹೇಳ್ತಾನೆ ಸಿದ್ಧರಾಮೇಶ್ವರ. ಅನಂತರ ನಾದ ಬಿಂದು ಕಲೆ ಅಂದ್ರೆ ಏನು ಗುರುಗಳೇ ಕೇಳ್ರಿ ಅಂತ ಹೇಳ್ತಾನೆ. ನಾದ ಅಂದ್ರೆ ಮೂಲ ವಸ್ತು ಪರಮಾತ್ಮನಿಂದ ಪ್ರಥಮ ಸ್ಫುರಣವಾದದ್ದೇ ವಾಣಿ, ಅದೇ ಪರಶಿವ ತತ್ವ, ಅದಕ್ಕೆ ನಾದ ಅಂತ ಕರ್ಕೊಂಡು ಬರ್ತಾರೆ. ಅನಂತರ ಬಿಂದು ಅಂದರೆ ಅಗಣಿತವಾಗಿ ತೋರಿದ ಬಿಂದು, ತೇಜೋಮಯ ಮಹಾಲಿಂಗವೇ ಬಿಂದು ಅಂತ ಹೇಳ್ಕೊಂಡು ಬರ್ತಾನೆ. ಕಲೆ ಅಂದ್ರೆ ಆ ಮಹಾಲಿಂಗದಿಂದ ಹೊರಹೊಮ್ಮಿದ 36 ತತ್ವಗಳಿಂದ ಕೂಡಿದ ವಿಶ್ವವೇ ಕಲೆ ಅಂತ ಹೇಳ್ಕೊಂಡು ಬರ್ತಾನೆ. ಮಂತ್ರ ಮುಗ್ಧರಾಗ್ತಾರೆ ಗುರುಗಳು. ಏನು ಹೇಳಿದೆಪ್ಪ? ನನ್ನ ತರ್ಕಕ್ಕೆ ನೆಲಕೊಲಾರದಂಥ ವಿಷಯವನ್ನು ಹೇಳಿದೆ. ನಾದ ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳ್ತನು. ನಾದ ಅಂದ್ರೆ ಮೂಲ ವಸ್ತು ಪರಮಾತ್ಮನಿಂದ ಪ್ರಥಮ ಪುರಸ್ಪರಣೆ ವಾಣಿ. ಮೊದಲು ಭಗವಂತನಿಂದ ಬಂದಿರತಕ್ಕಂಥ ವಾಣಿ ಯಾವುದೋ ಅದು ನಾದ. ನಾದ ನಾದ ಅದಕ್ಕೆ ಶ್ರುತಿನು ಅಂತ ಕರೀತಾರೆ. ನಾದ ಅಂದ್ರೆ ಪರಮಾತ್ಮನ ವಾಣಿ, ಪರಶಿವ ತತ್ವವೇ. ಏನು ಪರಮಾತ್ಮ ಬಾಯಿ ಬಿಟ್ಟು ಹೇಳ್ಯಾನೋ ಅದಕ್ಕೆ ನಾದ ಅಂತ ಕರ್ಕೊಂಡು ಬಂದರು. ಬಿಂದು ಅಂದರೆ ಏನು ಅಂತ ಕೇಳಿದ್ರೆ ಅದರಿಂದ ಅಗಣಿತವಾಗಿ ತೋರಿ ಬಂದ ತೇಜೋಮಯ ಮಹಾಲಿಂಗ, ಲಿಂಗ ಸ್ವರೂಪನಾಗಿ ಏನು ಲಿಂಗ ಕಾಣುತ್ತದಲ್ಲ ಅದು ಏನಂದ್ರೆ ಬಿಂದು ಅಂತ ಕರ್ಕೊಂಡು ಬಂದರು. ಆನಂತರ ಕಲೆ, ಆ ಭಗವಂತನ ಸ್ವಸ್ವರೂಪದಿಂದ ಈ ಜಗತ್ತನ್ನು ಏನು ತಯಾರು ಮಾಡ್ಯಾನೋ ಅದಕ್ಕೆ ಕಲೆ ಕಲೆ ಅಂತ ಕರ್ಕೊಂಡು ಬಂದರು. ಇನ್ನೊಂದು ಅರ್ಥದಲ್ಲಿ ಹೇಳ್ತೀನಿ ಕೇಳ್ರಿ ಗುರುಗಳಂತ ನೋಡ್ರಿ. ಸಿದ್ದರಾಮೇಶ್ವರ ಹಾಗೆ ಹೇಳ್ತಾನಂತ ಕೇಳಿದ್ರೆ ಇನ್ನೊಂದು ಅರ್ಥದೊಳಗೆ ಹೇಳ್ತೀನಿ, ನಿಮಗೆ ಇದು ತಿಳಿಲಿಲ್ಲ ಅಂತ ಕೇಳ್ತಾನೆ. ಏನು ಅಂತ ಕೇಳಿದ್ರೆ ನಾದ ಎಂದರೆ ಶಿವ. ಆಗಳ ನಿಮಗೆ ತಿಳಿದಿಲ್ಲ, ನನಗೂ ಗೊತ್ತಾತ, ಸ್ವಲ್ಪ ಕ್ಲಿಷ್ಟ ಆಗ್ತೈತಿ. ಅದ ಸುಲಭವಾಗಿ ಇಲ್ಲಿ ಹೇಳ್ತಾರೆ. ನಾದ ಎಂದರೆ ಶಿವ, ಬಿಂದು ಎಂದರೆ ಶಕ್ತಿ. ಹೌದಿಲ್ಲ? ನಾದ ಎಂದರೆ ಶಿವ, ಬಿಂದು ಎಂದರೆ ಶಕ್ತಿ. ಇವರಿಬ್ಬರ ಸಂಯೋಗ ಸಮ್ಮಿಲನವೇ ಜಗತ್ತು ಅಂತ ಹೇಳಿದ. ಎಲ್ಲರೂ ಚಪ್ಪಳಿಗೆ ಹೊಡ್ಯಾಕೈತಿದ್ರು. ನೀವೇನು ಹೊಡೆದ್ರು ಬತ್ತು, ಬಿಟ್ಟರು ಬತ್ತು, ನಡೀತಿದ್ರು. ಹೌದಿಲ್ಲ? ನಾದ ಬಿಂದು ಕಲೆ. ನಾದ ಅಂದ್ರೆ ಶಿವ, ಬಿಂದು ಅಂದ್ರೆ ಶಕ್ತಿ ಪಾರ್ವತೀ ದೇವಿ. ಇವರಿವರ ಸಂಯೋಗವೇ ಸಮ್ಮಿಲನವೇ ಕಲೆ. ಅಂದರೆ ಇದು ಜಗತ್ತು, ಸೃಷ್ಟಿ. ಕಲೆ ಅಂದರೆ ಜಗತ್ತು, ಸೃಷ್ಟಿ. ಏನು ರಚನೆ ಮಾಡಿಬಿಟ್ಟಾನಲ್ಲ ಇದಕ್ಕೆ ಕಲೆ ಅಂತಾರೆ, ಸೃಷ್ಟಿ ಅಂತಾನ. ಅದಕ್ಕಾಗಿ ಅವರು ಈತನ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನವನ್ನು ಕಂಡು ಗುರುಗಳನ್ನು ಮಂತ್ರಮುಗ್ಧರಾಗಿ ಕೊಂಡಾಡ್ತಾರೆ. ಏನು ಸಿದ್ದರಾಮೇಶ, ಏನು ನಾನು ನಿನಗೆ ಕಲಸಾಕತ್ತೇನೋ, ನೀನು ನನಗೆ ಕಲಸಾಕತ್ತಿದೆಯೋ ಅಂತ ಕೇಳ್ತಾರೆ ನೋಡಿ. ಅವಾಗ ಗುರುಗಳೇ ಅಂತಾರೆ, ಅಟ್ಟುದನ ಅಡಲುಂಟೆ, ಸುಟ್ಟುದನ ಸುಡಲುಂಟೆ, ಜ್ಞಾನಾಗ್ನೆಯಲ್ಲಿ ದಗ್ಧವಾದ ಪರಮಶಿವ ಯೋಗಿಗೆ ಹುಟ್ಟು ಹೊಂದೆಂಬ ಉಭಯ ಜಡಿಯುಂಟೆ. ಅಲ್ಲೇ ಗುಹೇಶ್ವರರ ಅಲ್ಲಮ್ಮ ಪ್ರಭುದರ ವಚನವನ್ನು ಹೇಳ್ತಾರೆ. ಯಾರು ಗುರುಗಳ ಆತನನ್ನು ಕೊಂಡಾಡಕತ್ತಾರೆ ಸಿದ್ದರಾಮೇಶ್ವರನನ್ನು. ಅಟ್ಟುದನ ಅಡಲುಂಟೆ, ಸುಟ್ಟುದನ ಸುಡಲುಂಟೆ. ಅಟ್ಟುದನ ಅಡಲುಂಟೆ ಅಂದ್ರೆ ಅಡುಗೆ ಮಾಡಿಟ್ಟಾಳ ಅವು. ಈಗ ಅದು ಅಡುಗೆ ಮಾಡಿದ್ದನ್ನು ಮತ್ತು ನೀರು ಹಾಕಿ ಮತ್ತು ಒಲೆ ಹಚ್ಚಿ ಮತ್ತು ಅದನ್ನು ಕುದಿಸ್ತಾನಂದ್ರೆ ಅಡುಗೆ ಆದಮೇಲೆ ಅದು ಮುಗಿದು ಸಿದ್ಧ ಆಗ್ತದ. ಹೌದಿಲ್ಲ? ಮತ್ತು ಅದನ್ನು ಏನಾರು ಭಾಳ ಅಡುಗೆ ಮಾಡಕ್ಕೆ ಮಾಡ್ತೈತೇನೋ, ಮತ್ತು ಏನಾರು ಅದಕ್ಕೆ ನೀರು ಹಾಕಿದ್ರೆ ಕೆಟ್ಟ ಹೋಗ್ತದು. ಹೌದಿಲ್ಲ? ಅದಕ್ಕೆ ಹೇಳಿದ್ರು ಅವರು, ಅಟ್ಟುದನ ಅಡಲುಂಟೆ. ಅಟ್ಟುದ್ದು ಅಂದ್ರೆ ಸುಟ್ಟುದ್ದು ಅಂತ ಅರ್ಥ. ಅದು ಬೆಂದದ, ಅಡುಗೆ ಆಗ್ಯದ, ತಯಾರಾಗಿ ಬಿದ್ದದ. ತಯಾರಾದದ್ದನ್ನು ಮತ್ತೇನು ತಯಾರು ಮಾಡೋದು? ಅದನ್ನೇನು ಒಲೆ ಮೇಲೆ ಇಡೋದು ಅವಶ್ಯಕತೆ ಇಲ್ಲ, ಅದಕ್ಕೆ ನೀರು ಹಾಕೋದು ಅವಶ್ಯಕತೆ ಇಲ್ಲ, ಮತ್ತೇನು ಹಾಕೋದು ಅವಶ್ಯಕತೆ ಇಲ್ಲ. ಅದು ತಯಾರಣ ಆಗ್ಯದ, ಸಿದ್ಧ ಆಗಿಬಿಟ್ಟದ. ಅನಂತರ ಸುಟ್ಟುದನ ಸುಡಲುಂಟೆ. ಸುಟ್ಟದ, ಅದು ಮತ್ತೇನು ಸುಡೋದದ? ಇಲ್ಲಿ ಸುಟ್ಟುದು ಸುಡಲಾರದ್ದು ಅಂದ್ರೆ ಒಂದಿಟ್ಟು ವಿಷಯ ಗಂಭೀರ ಆಗ್ತದ. ಏನಂದ್ರೆ ಸುಟ್ಟುದ್ದು ಸುಡಲಾರದ್ದು, ಸುಟ್ಟದ್ದು ಬೇರೆ ಅದು, ಸುಡಲಾರದು ಬೇರೆ ಐತಿ.
ಹೆಂಗೆ ಅಂದ್ರೆ ಕುಂಬಾರನ ಮನೆಗೆ ಹೋಗಿರ್ತಾರೆ. ಕುಂಬಾರನ ಮನೆಗೆ ಹೋದಾಗ ಅವ ಕೇಳ್ತಾನೆ, ಯವ್ವ ಏನು ಬೇಕಾಗ್ಯದ ಯಜಮಾನ್ರೆ, ಏನು ಬೇಕಾಗ್ಯದ ಅಂದಾಗ ನಮಗೊಂದು ಹರಿಬು ಬೇಕಾಗ್ಯದಪ್ಪ ಅಂತ ನಾವು. ನೀರು ತುಂಬಾಕೋ ಏನೋ ಒಂದು ಹರಿಬು ಬೇಕು, ಅಲ್ಲಾವ್ ನೋಡ್ರಿ ಅಂತಾನ. ಅನಂತರ ಇವ್ರೇನು ಮಾಡ್ರಂದ್ರೆ ಗಂಡ ಹೆಂಡತಿ ಹೋಗಿ ಹರಿಬಿತ್ತು, ಹರಿಬುಗಳು ಒಟ್ಟಿದ್ದ ಎಲ್ಲ ಇಟ್ಟಿದ್ದ. ಅಲ್ಲಿ ಹೋಗಿ ಒಂದು ಹರಿಬಿ ಹಿಂಗೆ ಹಿಡ್ಯಾಕೆ ಹೋದ್ರು. ತಡ್ರಿ ಯಜಮಾನ್ರೆ ತಡ್ರಿ ಯವ್ವ ಅಂದವು. ಯಾಕೆಪ್ಪ ಅಂದ. ಅವನು ತಗೋಬೇಡ್ರಿ ಅಂದವು. ಯಾಕೆ? ಅದು ಸುಟ್ಟಿಲ್ರಿ ಅಂದವು. ಅದು ಸುಟ್ಟಿಲ್ಲ, ಅದನ್ನು ತೊಗೋಬೇಡ್ರಿ, ಈಚೆ ಕಡೆ ತೊಗೋರಿ, ಇದು ಸುಟ್ಟೈತಿ ಅಂದವು. ಅವಾಗ ಅವ್ರು ಕೇಳ್ತಾರ, ಇದು ಸುಟ್ಟಿಲ್ಲ ಅಂದು ಅದು ಸುಟ್ಟೈತಿ ಅಂದು, ಸುಟ್ಟಿಲ್ಲದಕ್ಕೆ ಸುಟ್ಟದಕ್ಕೆ ಏನು ಅರ್ಥ ವ್ಯತ್ಯಾಸ ಅಂದಾಗ, ಇದು ಸುಟ್ಟಿಲ್ರಿ, ಇದು ಹಸಿದೈತಿ ಅಂದವು. ಹಸಿದೈತಿ ಅಂದ್ರೆ ಅಜ್ಞಾನ ಐತಿ, ಅದು ಏನೂ ಇಲ್ಲ ಇನ್ನು, ಅದು ಗಟ್ಟಿಯಾಗಿಲ್ಲ ಇನ್ನು. ಇದು ಸುಟ್ಟದ, ಬೆಂಕಿ ಒಳಗೆ ಸುಟ್ಟದ ಅಂದ್ರೆ ಗಟ್ಟಿಯಾಗ್ಯದ. ಹೌದಿಲ್ಲ ರೀ? ಸುಡಲಾರದ ಹಸಿ ಮಡಿಕೆ ಒಳಗೆ ನೀರು ಹಾಕಿದ್ರೆ ನೀರು ನಿಂದಿರ್ತಾವಣ್ರಿ. ಅದ ಮಣ್ಣಿನ ಗಡಿಗಿನ ಕರಿಗೆ ರಾಡ್ಯಾಗಿ ಹರಿದು ಹೋಗಿಬಿಡ್ತೈತಿ. ಹೌದಿಲ್ಲ ರೀ? ರಾಡ್ಯಾಗಿ ಹರಿದು ಹೋಗಿಬಿಡ್ತದ. ಅದಕ್ಕೆ ಸಂಸ್ಕಾರವನ್ನು ಕೊಟ್ಟ, ಸಂಸ್ಕಾರವನ್ನು ಅಗ್ನಿಸ್ಪರ್ಶ ಮಾಡಿ ಸಂಸ್ಕಾರವನ್ನು ಕೊಟ್ಟ ಸುಟ್ಟಿ ತೆಗೆದಿಟ್ಟಿರ್ತಕ್ಕಂಥ ಗಡಿ ಒಳಗೆ ನೀವೇನು ಮಾಡಿರಿ, ನೀರರೇ ಹಾಕ್ರಿ, ಅಡುಗೆರ ಮಾಡಿರಿ, ನೀರರೇ ಕಾಸ್ರಿ. ಏನು ಮಾಡ್ರಿ ಹೊಡಿತೈತೇನ, ಅದು ಏನಾರು ಆಗ್ತೈತೇನು, ಕರಗ್ತೈತೇನು? ಕರಗಂಗಿಲ್ಲ. ಅದು ಸುಟ್ಟದ್ದ, ಇದು ಸುಡಲಾರದ್ದು. ಅದಕ್ಕೆ ಇಲ್ಲಿ ವಿಶ್ಲೇಷಣೆ ಕೊಡ್ತಾರೋ, ಸುಟ್ಟುದ್ದನ್ನು ಸುಡುವರೆ. ಇವೆಲ್ಲ ಏನು ಹುಟ್ಟಿವಲ್ಲ ಇವೆಲ್ಲ ಸುಡಲಾರದ್ದು ರೀ. ಇವು ಸುಟ್ಟಿಲ್ಲಿವು, ಹಸಿ ಮಡಿಕಿದ್ದಂಗೆ ಇವು. ಮಹಾತ್ಮರು ಅಂದ್ರೆ ಸುಟ್ಟುದ್ದದ ತಯಾರಾಗಿಬಿಟ್ಟಾವು. ಆಗ ಸುಡೋ ಅವಶ್ಯಕತೆ ಇಲ್ಲ, ಹೊಳ್ಳೆ ಅದನ್ನೇನು ಸುಡೋ ಅವಶ್ಯಕತೆ ಇಲ್ಲ. ಹೌದಿಲ್ಲ? ಹೊಳ್ಳೆ ಸುಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಸುಟ್ಟುದ್ದನ್ನು ಸುಡುವರೆ, ಅಟ್ಟುದ್ದನ್ನು ಅಡುವರೆ ಅಂತ ಕೇಳ್ತಾರೆ. ಹಂಗೆ ನೀನು ಇಲ್ಲಿ ಸಿದ್ಧಾಗಕ್ಕೆ ಬಂದಿಲ್ಲಪ್ಪ, ಇಲ್ಲಿ ಕಲಿಯಾಕೆ ಬಂದಿಲ್ಲ, ಕಲಿತ ಬಂದೀನಿ, ನಮಗೆ ಕಲಸವ ಅಂತ ಗುರುಗಳು ಅಲ್ಲಿ ಏನು ಮಾಡ್ತಾರಂದ್ರೆ ಮಾತುಗಳ ಉದ್ಗಾರವನ್ನು ತೆಗಿತಾರೆ. ಸಿದ್ದರಾಮೇಶ, ನೀನು ಕಲಿಯಾಕೆ ಬಂದಿಲ್ಲಪ್ಪ, ಜಗದ ಜೀವಗಳಿಗೆ ಕಲಸಾಕ ಬಂದು ನೀನು ಸುಟ್ಟವ, ನೀವು ಅಟ್ಟವ, ನೀನು ಸಿದ್ಧನ ಆಗ್ಯದ, ನೀನು ಸುಟ್ಟ ಬಂದು ಜ್ಞಾನಾಗ್ನಿ ನಿನ್ನೊಳಗೆ ತುಂಬಿಕೊಂಡು ಬಿಟ್ಟದ. ಅದಕ್ಕಾಗಿ ನೀನೇನಾಗಂದ್ರೆ ನೀನು ನನಗೆ ಕಲಸವಪ್ಪ, ಮತ್ತು ಜಗತ್ತಿಗೆ ಕಲಸವ, ನಾ ಏನು ನಿನಗೆ ಕಲಿಸೋದದ, ನಿನ್ನ ವೈಭವಪೇತವಾಗಿರ್ತಕ್ಕಂಥ ಜ್ಞಾನಕ್ಕೆ ನಾನು ಮುಗ್ಧನಾಗೇನೆ ಅಂತ ಹೇಳಿ ಆವಾಗ ಗುರುಗಳು ಏನು ಮಾಡ್ತಾರಂದ್ರೆ ಆತನನ್ನು ಕೊಂಡಾಡ್ತಾರೆ. ಹಂಗೆ ವೀರೇಶನು ಕೂಡ ಗಣೇಶನು ಕೂಡ ಅಣ್ಣನಿಗೆ ಪೈಪೋಟಿಯಾಗಿ ವಿದ್ಯೆಯನ್ನು ಕಲಿತಿದ್ರು. ಈ ರೀತಿಯಾಗಿ ಅವರು ಶಿಕ್ಷಣವನ್ನು ಪಡಿತಾ ಗುರುಕುಲದೊಳಗೆ ಇರುವಂಥ ಸಮಯದೊಳಗೆ ಆನಂತರ ಗುರುಗಳು ಆಗ ಕೇಳಿದ್ರೆ ನಾದ, ಬಿಂದು, ಕಳಾತೀತ ಇವೆಲ್ಲವನ್ನು ವಿಶ್ಲೇಷಣವಾಗಿ ಹೇಳಿದ. ಬಹಳ ಸುಂದರವಾಗಿ ಆನಂದ ಆಯಿತು, ಪರಮಾನಂದ ಆಯಿತು. ಅನಂತರವಾಗಿ ಆತ ಬಹಳ ಆನಂದದಿಂದ ಶಾಲೆಯನ್ನು ಕಲಿತಾ ಏನು ಮಾಡ್ತಿದ್ದ ಅಂದ್ರೆ ಸಿದ್ದರಾಮೇಶ್ವರ ಸಮಯ ಸಿಕ್ಕಾಗ ಏನು ಮಾಡ್ತಿದ್ದ ಅಂದರೆ ಏಕಾಂತಕ್ಕೆ ಹೋಗುತ್ತಿದ್ದ. ಏಕಾಂತದೊಳಗೆ ಕುಳಿತುಕೊಂಡು ಈಶ್ವರನನ್ನು ಧ್ಯಾನಿಸ್ತಿದ್ದ. ಒಬ್ಬನ ಕೆಲಸ ಕಾರ್ಯ ಇರಲಿಲ್ಲ ಅಂದರೆ ಈಶ್ವರ ದೇವರ ಗುಡಿಗೆ ಹೋಗೋದು, ಆ ಈಶ್ವರ ಮುಂದೆ ಕುಂಡ್ರೋದು, ಕೂತು ಈಶ್ವರ ಜಪ ಮಾಡ್ತಿದ್ದ. ಸುಮ್ಮನೆ ಕಾಲವನ್ನು ಕಳೀತಿದ್ದಿಲ್ಲ, ಭಗವಂತನ ನಾಮಸ್ಮರಣೆ ಮಾಡ್ತಿದ್ದ. ಯಾಕಂದ್ರೆ ಮನಸ್ಸು ಸುಮ್ಮನೆ ಕೂತ್ರ ಹರಿದಾಡ್ತೈತಿ, ಎಲ್ಲೆಲ್ಲೋ ಹೋಗ್ತದ, ಏನೇನೋ ಕೇಳ್ತದ, ಏನೇನೋ ಬೇಡ್ತದ. ಅದಕ್ಕೆ ಮನಸ್ಸಿಗೆ ಏನು ಮಾಡ್ಬೇಕಂದ್ರೆ ಸುಮ್ಮನೆ ಕೂತಾಗ ಒಂದು ಕೆಲಸ ಹಚ್ಬೇಕಂತ. ಏನು ಹಚ್ಬೇಕಂದ್ರೆ ನೀವು ಕೆಲಸ ಕೊಡಲಿಲ್ಲ ಅಂದ್ರೆ ಏನಾರೇ ಮಾಡ್ತದ, ಏನೋ ಅಂತಿರ್ತಿರ್ಲಿವ, ಏನದು ಕುತ್ತ ಮಂಗನಾಡಿತಂತ. ಹೌದಿಲ್ಲ? ಒಂದೊಂದು ಅಕ್ಷರ ಮ್ಯೂಟ್ ಹಾಕವು ನಮ್ಮ ತಿಳ್ಕೊತೀರಿ, ನಾವ್ಯಾಕೆ ಅದನ್ನು ಒಡೆದು ಹೇಳ್ಬೇಕು. ಹೌದಿಲ್ಲ? ಅದಕ್ಕೆ ಮನಸ್ಸೇನು ಮಾಡ್ತದಾರೆ, ಅದಕ್ಕೆ ನಾವು ಕೆಲಸ ಕೊಡ್ಬೇಕು, ಸುಮ್ಮನೆ ಇರಂಗಿಲ್ಲ. ಅದಕ್ಕೆ ಈಶ್ವರ ದೇವರ ಮುಂದೆ ಹೋಗಿ ಸಿದ್ದರಾಮೇಶ್ವರ ಏನು ಮಾಡ್ತಿದ್ದ, ಪದ್ಮಾಸನವನ್ನು ಸಿದ್ಧಾಸನವನ್ನು ಹಾಕ್ಕೊಂಡ ಕಣ್ಣು ಮುಚ್ಚಿ ಧ್ಯಾನಾವಸ್ಥೆ ಒಳಗೆ ಕುಂತು ಬಿಡ್ತಿದ್ದ. ಯಾಕೆ? ತಂದೆಯವರು ಲಿಂಗ ಪೂಜೆಯನ್ನು ಮಾಡೋದು ಆತ ನೋಡ್ತಿದ್ದ. ಮನೆಯಲ್ಲಿ ತಾಯಿ, ತಂದೆ, ಅಜ್ಜ, ಅಜ್ಜಿ
ಎಲ್ಲರೂ ಲಿಂಗ ಪೂಜೆಯನ್ನು, ದೇವರ ಪೂಜೆಯನ್ನು, ಧ್ಯಾನವನ್ನು ಮಾಡೋದನ್ನು ನೋಡಿ ಕಲತ ಇದು ಏನು ಅಂತ ಕೇಳ್ತಿದ್ದ. ಇದು ದೇವರ ಧ್ಯಾನಪ್ಪ, ಮನಸ್ಸು ಶಾಂತ ಆಗ್ತದ, ಶರೀರ ಸದೃಢ ಆಗ್ತದ, ಚಿತ್ತ ಚಂಚಲದಿಂದ ನಿವೃತ್ತಿ ಆಗ್ತದ, ಬುದ್ಧಿ ಸ್ಥಿರವಾಗ್ತದ, ಅಹಂಕಾರ ಅನ್ನೋದು ನಾಶ ಆಗ್ತದ ಅಂತ ಅವ್ರೇನು ಹೇಳ್ತಿದ್ರಲ್ಲ ಅದನ್ನೆಲ್ಲ ಅಳವಡಿಸ್ಕೊಂಡು ಕೇಳಿ ತಾನು ಏನು ಮಾಡ್ತಿದ್ದ ಅಂದ್ರೆ ಧ್ಯಾನಾಸಕ್ತನಾಗಿ ಕುಳಿತು ಬಿಡ್ತಿದ್ದ. ಸುಮ್ಮನೆ ಕಾಲಹರಣೆ ಮಾಡಿ ಮಕ್ಕಳ ಜೊತೆ ಆಟ ಪಾಠ ಮಾಡಲಾರದೆ ಏನು ಮಾಡ್ತಿದ್ದ ಅಂದ್ರೆ ಧ್ಯಾನಾಸಕ್ತನಾಗ್ತಿದ್ದ. ಈ ರೀತಿಯಾಗಿರ್ತಕ್ಕಂಥ ಮಗ ಸಂಸ್ಕಾರಯುತನಾಗಿ ಬೆಳೆಯಾಕತ್ಯಾವ. ಮೂರೂ ಮಕ್ಕಳು ಸಂಸ್ಕಾರಯುತರಾಗಿ ಬೆಳೆಯಾಕತ್ಯಾರ. ಅವರಿಗೆ ಅಜ್ಜ ಅಜ್ಜಿ ಕಥೆಗಳನ್ನು ಹೇಳ್ತಿದ್ರು, ವೈರಾಗ್ಯದ ಕಥೆಗಳನ್ನು ಹೇಳ್ತಿದ್ರು. ಮಹಾಭಾರತ, ರಾಮಾಯಣ, ಭಗವದ್ಗೀತೆಗಳನ್ನು, ವೇದಾಂತ ಶಿಖಾಮಣಿ, ಶರಣರ ವಚನಗಳನ್ನು, ಈ ರೀತಿಯಾಗಿರ್ತಕ್ಕಂಥ ಮಹಾತ್ಮರ ಶರಣರ ಕಥೆಗಳನ್ನೆಲ್ಲ ಹೇಳ್ತಿದ್ರು. ರಾಜ ಮಹಾರಾಜರ ವೀರ ಕಥೆಗಳನ್ನೆಲ್ಲ ಅವರಿಗೆ ಹೇಳಿ ಧೈರ್ಯವನ್ನು ತುಂಬ್ತಿದ್ರು. ಯಾಕಂದ್ರೆ ಮಕ್ಕಳಿಗೆ ನಾವು ಏನು ಮಾಡ್ಬೇಕಂದ್ರೆ ಸಣ್ಣಾಗಿದ್ದಾಗ ಧೈರ್ಯ ಕೊಡಬೇಕ್ರಿ. ಅವು ಹಿಂಗಾಟ ಆಟಾಡ್ತಿರ್ತಾವ, ಆಟ ಆಡ್ಕೋತ ಹೊರಸಲಾತ ಆಟ ಕೊಡ್ದು ಯಪ್ಪ ಹೊರಗೆ ಹೋಗಬೇಡ ಧವು ಬರ್ತೈತಿ ಅಂದ್ಬಿಟ್ರೆ ಮುಗಿದು ಹೋಗ್ತಾವ. ಬರ್ರ ತೋಡಿ ಬಂದು ಅವನು ತೊಡ್ಯಾಗ ಮತ್ತೆ ಹೌದಿಲ್ಲ. ಈಗ ನೀವು ಧವು ಬರ್ತೈತಿ ಅಂದ್ಬಿಟ್ರೆ ಮುಗಿದ ಹೋತು. ಈಗ ಅವನು ಸೆರಗೆ ಬಿಡಂಗಿಲ್ಲ, ನಾಳೆ ಮದುವೆ ಆಗಂತಲಿ ಒಬ್ಬ ಯಾರೋ ಕತಿ ನೆಂಪ ಅಂತ ಹೇಳಿ ಮುಗಿಸ್ತಾನೆ. ಟೈಮ್ ಬಂದದ, ಹುಲಿ ಬ್ಯಾಟೆ ಆಡ್ಬೇಕಂತೇಳಿ ಮುಂಜಾನೆ ವಾಕಿಂಗ್ ಮಾಡಾಕತ್ತಿದ್ದತ್ತ. ಜೋಡು ಬಾರ ಗಣ್ಣ ಹೆಗಲಿಗೆ ಹಾಕ್ಕೊಂಡ ಮುಂಜಾನೆ ತನ್ನ ಮನೆ ತೊಲಬಾಗಲಿಂದ ಗೇಟಿನ ತನ ಹೋಗೋದು ಬರೋದು ಮಾಡ್ತಿದ್ದ. ಒಂದು 10-12 ವರ್ಷ ಮೇಲಾಗಿತ್ತು ಮದುವೆಯಾಗಿ. ಹೆಂಡ್ತಿ ಪಾಪ ಏನೋ ಮುಂಜಾನೆ ಕೆಲಸ ಮಾಡ್ಕೋತ ಹೊರಗೆ ಬಂದ್ಲು. ಇವ ಬಂದೂಕು ಹೆಗಲಿಗೆ ಹಾಕ್ಕೊಂಡ ಆ ಗೇಟಿಗೆ ಒಮ್ಮೆ ಹೋಗ್ಕಾನ, ಮತ್ತು ಮನೆ ಬಾಗಿಲಿಗೆ ಬರ್ತಾನೆ, ಆ ಗೇಟಿಗೆ ಒಮ್ಮೆ ಹೋಗ್ಕಾನ, ಮನೆ ಬಾಗಿಲಿಗೆ ಬರ್ತಾನೆ. ಇದನ್ನು ನೋಡಿದ್ಲಾಕೆ. ಅಲ್ರಿ ಏನು ರೀ ಎದ್ದು ಕೂಡಲೇ ಇದನ್ನೇನು ಬಂದೂಕು ಬಗಲಿಗೆ ಹಾಕ್ಕೊಂಡು ಹಿಂಗೆ ನಿಂತರಿ ಏನು ಮಾಡೋರ್ದರಿ ಅಂದ. ಇವತ್ತು ಹುಲಿ ಬ್ಯಾಟಿ ಆಡಕ್ಕೆ ಹೊಂಟನ್ನೇ ಅಂದ ನಾವು. ಹೌದ್ರಿ ಏನಲಕ್ಕಿ ಹುಲಿ ಬ್ಯಾಟಿಗೆ ಹೊಂಟಾರ್ರಿ ಅಂದ್ಲ. ಹೌದು ಹುಲಿ ಬ್ಯಾಟಿ ಆಡ್ತೀನಿ. ಯಪ್ಪ ಅದವಳ ಅವನ 12 ವರ್ಷ ಆಯ್ತು ಮನ್ಯಾಗ ಒಂದು ಇಲಿ ಕೊಂದಿಲ್ಲ, ಇನ್ನು ಹುಲಿ ಯಾವಾಗ ಕೊಲ್ತಿ ಅಂದ್ಲಕ್ಕಿ. ಇವತ್ತು ನೋಡ ಹುಲಿ ಕೊಂದ ಬರ್ತಾನ ಅಂದ್ಲು. ಆಕಿನೂ ಅಂದ್ಲ 12 ವರ್ಷದಾಗ ಬರ್ಲಾರ್ದ ಧೈರ್ಯ ಇವತ್ತು ನನ್ನ ಗಂಡಗೆ ಬಂದಿರಬೇಕಲ್ಲ, ಹಂಗಾರೆ ಹೋಗಿ ಬರ್ರಿ ಬ್ಯಾಟಿ ಆಡಿ ಬರ್ರಿ ಅಂತ ಹೇಳಿ ಪಾಪ ತನ್ನ ಕೆಲಸ ಮಾಡಕ್ಕೆ ಒಳಗೆ ಹೋದ್ಲು. ಇವ ಮತ್ತೆ ಅಡ್ಡಾಡಕತ್ತಿದ್ದ. ಆಕೆ ಎಲ್ಲ ಕೆಲಸ ಮುಗಿಸಿ ನಾಷ್ಟ ಮಾಡಿ ಹೊರಗೆ ಬಂದರು ಇನ್ನೂ ಅಡ್ಡಾಡ್ತಿದ್ದತ್ತಿ. ಆ ಗೇಟಿಗೆ ಹೋಗೋದು ಹೊಳೆ ಬರೋದು. ಆಕೆ ನೋಡಲು ಟೈಮ್ ಅಲ್ರಿ ಮುಂಜಾನೆ 6ರಿಂದ ಅಡ್ಡಾಡಕತ್ತೀರಿ, 9 ಆತ ಟೈಮ. ಹುಲಿ ಬ್ಯಾಟಿ ಆಡ್ತನತ್ತ ಗಣ್ಣ ಬಂದೂಕ್ ಹಾಕೊಂಡು ಇನ್ನೂ ಅಡ್ಡಾಡಕತ್ತೀರಿ. ಹುಲಿ ಏನೇನು ಮನೆ ಬಾಗಿಲಿಗೆ ಬರ್ತಾವನ ಹೋಗ್ರಲ್ಲ ಕಾಡಿಗೆ ಅಂದ್ಲು. ನಾ ಎಲ್ಲ ಹೋಗ್ಬೇಕತ್ತ ನಸಗ್ನಾಗ 5ರಿಂದ ಓಡಾಡಕತ್ತೇನೆ, ಮತ್ತು ಏನಾಗೈತಿ ಅಂದ್ಲ. ಮುಂದೆ ಗೇಟಿನ ಮುಂದೆ ಒಂದು ನಾಯಿ ಮನೆಗೈತಿ, ಅದು ಎದ್ದು ಹೋಗುತ್ತಾನೆ ನಿತ್ತಾನೆ ಅಂದತ್ತ. ಹೌದಿಲ್ಲ, ಗೇಟಿನ ಮುಂದಿನ ನಾಯಿಗೆ ಅಂಜು ಒಳಗೆ ಅಡ್ಡಾಡಾಕ್ತಾನೆ. ನೀನು ಹುಲಿ ಯಾವಾಗ ಆಟ ಬೇಟೆ ಆಡ್ತಾನೆ ಹೇಳ್ರಿ. ಅವನು ತಪ್ಪಲ್ಲ, ಬೆಳೆಸೋದು ಅವ್ರ ತಪ್ಪು. ಯಾಕೆ ಧೈರ್ಯದ ಕತೆ ಹೇಳಿಲ್ಲ ಅವ್ನು, ಧೈರ್ಯ ತುಂಬಿಲ್ಲ ನಮ್ಗೆ. ಜೀವನವನ್ನು ಎದುರಿಸುವಂಥ ಧೈರ್ಯವನ್ನು ನೀವೆಲ್ಲ ಹೇಳ್ಬೇಕು. ಈಗ ಅನಾಹುತಗಳಾಗ್ತಾವೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋತಾರತ್ತಾರೆ. ಅವ್ರಿಗೆ ಇಂಥ ನೀತಿಕತೆಗಳನ್ನು, ಧೈರ್ಯದ ಕತೆಗಳನ್ನು ಹೇಳೋದಕ್ಕಾಗಿ ಅವ್ರಿಗೇನಾಗಿಬಿಡ್ತದೆ, ಬದುಕಿನಾಗ ಎಲ್ಲವೂ ಬಂದಾದಂಗೆ ಆಗಿರ್ತದೆ. ಯಾವುದೂ ಬಂದಾಗಿಲ್ಲ. ಕಷ್ಟಗಳು ಬರುವ, ನಷ್ಟಗಳು ಆಗುವ, ಅವೆಲ್ಲ ಇದ್ದರೂ ಕೂಡ ನೀವೇನು ಮಾಡಿರಿ ಅಂದ್ರೆ ಸ್ವಲ್ಪ ಆಧ್ಯಾತ್ಮದ ಕಡೆ ಒಲವು ತೋರ್ರಿ. ಇಂಥ ಪುರಾಣ, ಪ್ರವಚನ, ಭಜನೆ, ಕೀರ್ತನೆ, ಗುರು ಇವು ಶಾಸ್ತ್ರ ಎಲ್ಲಿ ನಡೆದಿರ್ತಾವಲ್ಲಿ ಬಂದು ಸುಮ್ಮನೆ ಕೇಳ್ಕೋತ ಕುಂಡ್ರಿ. ಅಲ್ಲಿ ಏನಾಗ್ತದೆ ಅಂದ್ರೆ ಬದುಕಿನೊಳಗೆ ಬದುಕನ್ನು ಎದುರಿಸುವಂಥ ಘಟನೆಗಳನ್ನು ಎಲ್ಲವನ್ನು ದೂರ ಮಾಡಿ ಬದುಕುವಂಥ ಬದುಕನ್ನು, ಕಲೆಯನ್ನು ಇವು ಶಾಸ್ತ್ರ ಪುರಾಣಗಳು ಕಲಿಸಿಕೊಡ್ತಾವ. ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಮಕ್ಕಳಿಗೆ ಧೈರ್ಯದ ನೀತಿ ಕಥೆಗಳನ್ನು ಹೇಳಬೇಕು. ಈ ರೀತಿಯಾಗಿ ಆ ತಂದೆ ತಾಯಿಗಳು ಸಿದ್ದರಾಮೇಶ್ವರ, ವೀರೇಶ, ಗಣೇಶರಿಗೆ ಏನು ಮಾಡ್ತಾರೋ ಅಂತ ಕೇಳಿದ್ರೆ ವಿದ್ಯೆಯನ್ನು ಕಲಿಸ್ತಾ ನೀತಿ ಮಾರ್ಗಗಳನ್ನು ಕಲಿಸಿದರು. ಅನಂತರ ಸದ್ಭಕ್ತರ ಮನೆಗೆ ಪ್ರಸಾದ ಮಾಡಲಿಕ್ಕೆ ಹೋಗುವಂಥ ಕಾಯಕವನ್ನು, ಭಿಕ್ಷೆಗೆ ಹೋಗುವಂಥ ಕಾಯಕವನ್ನು, ಮಠದ ಎಲ್ಲ ಕಾರ್ಯಗಳನ್ನು
ಮಾಡುವುದಕ್ಕೋಸ್ಕರವಾಗಿ ಅವರು ಈ ರೀತಿಯಾಗಿ ಅವರಿಗೆ ವಿದ್ಯೆ ಜೊತೆಗೆ ಸರ್ವ ಕಾರ್ಯದೊಳಗೆ ಸಮಾಜದೊಳಗೆ ಯಾವ ರೀತಿಯಾಗಿ ಒಬ್ಬ ಸ್ವಾಮಿ ಇರಬೇಕು, ಒಬ್ಬ ಪುಣ್ಯಾತ್ಮ ಇರಬೇಕು, ಗುರು ಇರಬೇಕು ಅನ್ನೋದನ್ನು ನೀತಿ ಪಾಠಗಳನ್ನು ಅಜ್ಜ ಅಜ್ಜಿ ತಂದೆ ತಾಯಿಗಳು ಆ ಮಕ್ಕಳಿಗೆ ಸಂಸ್ಕಾರನ ಕಲಿಸ್ತಾರೆ. ಅನಂತರ ಅವರೆಲ್ಲ ಕಲಿತಾ ಯೌವನಾವಸ್ಥೆಗೆ ಬರ್ತಾರೆ, ದೊಡ್ಡವರಾಗ್ತಾರೆ. ಆ ಸಮಯಕ್ಕೆ ಗಣೇಶ ಅನ್ನತಕ್ಕಂಥವನು ಭಾಳ ವೈರಾಗ್ಯವಾದ ಮಾತುಗಳನ್ನು ಮನುಷ್ಯನನ್ನು ನಟ್ಟು ಏನು ಮಾಡ್ತಾನೆ, ಕೊನೆಯದಾಗಿರ್ತಕ್ಕಂಥ ಮಗ ಸಣ್ಣವ ಗಣೇಶ ಮನೆಯನ್ನು ಬಿಟ್ಟು ವೈರಾಗ್ಯ ತಾಳಿ ಹೋಗಿಬಿಡ್ತಾನೆ. ಆತ ಮತ್ತೆ ಮರಳಿ ಬಂದದ್ದ ಇತಿಹಾಸದೊಳಗೆ ಇಲ್ಲ. ಹೊಳ್ಳೆ ಅವ್ನು ಬಂದವ ಇಲ್ಲ, ಏನೂ ಅದಕ್ಕೆ ಗೊತ್ತಾಗಲಿಲ್ಲ. ಹೋದವ ಹೋಗೇ ಬಿಟ್ಟ. ವೈರಾಗ್ಯ ತಾಳಿ ಹೋದವ ವಾಪಸ್ ಬರಲೇ ಇಲ್ಲ. ಇಲ್ಲಿ ಉಳಿದಿರ್ತಕ್ಕಂಥವರು ಯಾರು ಅಂತ ಕೇಳಿದ್ರೆ ಸಿದ್ಧರಾಮೇಶ, ವೀರೇಶ ಅನ್ನತಕ್ಕಂಥ ಅಣ್ಣ ತಮ್ಮಂದಿರು. ಆ ಅಣ್ಣ ತಮ್ಮಂದಿರು ಒಬ್ಬ ಸಿದ್ಧರಾಮೇಶ ಊರ ಭಕ್ತರ ಕಾರ್ಯಗಳನ್ನೆಲ್ಲ ಸಮಾಜದ ಕಾರ್ಯಗಳನ್ನೆಲ್ಲ ನೋಡ್ತಿದ್ದ. ಅಂದ್ರೆ ವೀರೇಶ ಕೃಷಿ ಕಾಯಕವನ್ನು ನೋಡ್ತಾ ಇದ್ದ, ಮಠದ ಭಿಕ್ಷೆಯನ್ನು ಮಾಡುತ್ತಿದ್ದ. ಆನಂತರ ಎಲ್ಲ ರೈತರಿಗೆ ತನ್ನಿಂದಾಗುವಂಥ ಸಹಾಯ ಹಸ್ತವನ್ನು ಚಾಚುತ್ತಿದ್ದ. ಈ ರೀತಿಯಾಗಿ ತುಂಬು ಕುಟುಂಬ ನಾಗಭೂಷಣರ ಅಜ್ಜಿ ನಾಗಭೂಷಣ, ಪಾರ್ವತಮ್ಮ, ಗಂಗಾಧರಯ್ಯ ಮತ್ತು ಈಶ್ವರಯ್ಯನವರ ಮಕ್ಕಳು ಮೊಮ್ಮಕ್ಕಳು ಇಲ್ಲಿ ಸಂತೋಷದಿಂದ ಮಕ್ಕಳು ರತ್ನದ ಹಾಗೆ ಬೆಳೆಯುತ್ತಿರತಕ್ಕಂಥದ್ದನ್ನು ಕಂಡು ಆನಂದ ಪಡ್ತಾ ಇದ್ದರು. ಅನಂತರವಾಗಿ ಅವರು ಯೌವನಾವಸ್ಥೆಗೆ ಬಂದಾಗ ಆವಾಗ ತಂದೆಯಾಗಿರ್ತಕ್ಕಂಥ ಈಶ್ವರಯ್ಯನವರು ಹಿರಿಯ ಪುತ್ರನಾಗಿರ್ತಕ್ಕಂಥ ಸಿದ್ದರಾಮೇಶ್ವರರಿಗೆ ಏನು ಮಾಡ್ತಾರಂದ್ರೆ, ಯಪ್ಪ ನೀನು ಗೃಹಸ್ಥಾಶ್ರಮವನ್ನು ಸೇರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಸಮಯ ಇಲ್ಲ, ಇನ್ನು ಚರಿತ್ರೆ ಒಳಗೆ ಹೆಚ್ಚು ಲೀನ್ ಹಾಕೋತ ಹೋಗೋನು. ಏನಂದ್ರೆ ಗೃಹಸ್ಥಾಶ್ರಮವನ್ನು ಸೇರು. ದೊಡ್ಡವರಾಗಿ ಮದುವೆ ವಯಸ್ಸಿಗೆ ಬಂದರು. ತಂದೆ ಸಿದ್ದರಾಮೇಶ್ವರರಿಗೆ ಹೇಳ್ತಾರೆ ಈಶ್ವರಯ್ಯನವರು, ನೀನು ಏನು ಮಾಡಬೇಕಪ್ಪ ಇನ್ನು ಅಂದ್ರೆ ಲಗ್ನ ಆಗಬೇಕು, ನಮ್ಮ ಹಾಗೆ ಸಂಸಾರ ಆಗಬೇಕು, ಗೃಹಸ್ಥ ಧರ್ಮವನ್ನು ನೀನು ಆಚರಣೆ ಮಾಡಿ ಏನು ಮಾಡಬೇಕಂದ್ರೆ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂದಾಗ ಸಿದ್ದರಾಮೇಶ್ವರರು ಕೂಡ ಏನು ಮಾಡಿರ್ತಾರಂದ್ರೆ ನಿರ್ಧಾರವನ್ನು, ನಾನು ವೈರಾಗ್ಯ ತಾಳಿ ಹೋಗಬೇಕು, ಈ ಸಂಸಾರ ಬೇಡ, ಮದುವೆ ವಾಲ್ಲಿ, ಹೌದಿಲ್ಲ? ಈ ರೀತಿಯಾಗಿರ್ತಕ್ಕಂಥ ಸ್ಥೈರ್ಯ ಅವರಲ್ಲಿ ಬಂದಿರ್ತದೆ. ಬ್ಯಾಡ್, ನಾನು ಗೃಹಸ್ಥ. ತಮ್ಮಂತೂ ಹೋಗೇ ಬಿಟ್ಟಾನ. ನಾನು ಈ ಸಂಸಾರ ಅನ್ನತಕ್ಕಂಥದ ಘೋರವಾಗಿರ್ತಕ್ಕಂಥ ಸಂಸಾರದೊಳಗೆ ಬಿದ್ದು ಒದ್ದಾಡಿ ಹೋಗೋದೇನದ? ಯಪ್ಪ ನೀವೇನು ಬಂದಿರಿ ಆಯ್ತು, ಇನ್ನು ತಮ್ಮ ಅದಾನು ವೀರೇಶ, ಅವನಿಗೆ ಲಗ್ನ ಮಾಡಿಬಿಡ್ರಿ, ನಾನೂ ಲಗ್ನವಲ್ಲಿ, ಹಿಂಗೆ ವೈರಾಗ್ಯದಿಂದ ಹಿಂಗೆ ಇರ್ತನು ಅಂದಾಗ ತಂದೆಯಾಗಿರ್ತಕ್ಕಂಥವರು ಈಶ್ವರಯ್ಯನವರು ಹೇಳ್ತಾರಪ್ಪ, ಸಂಸಾರ ಅನ್ನತಕ್ಕಂಥದ್ದು ಬಂಧನ ಅಲ್ಲ, ಅದು ಬಂಧನವನ್ನು ಬಿಡಿಸ್ತದ. ನಾವು ಬಂಧನ ಮಾಡ್ಕೊಂಡ್ವಿ ಅಂದ್ರೆ ಬಂಧನ ಆಗ್ತದ, ಇರದೇ ಇದ್ರೆ ಅದೇನಾಗ್ತದ ಅಂದ್ರೆ ಸಸಾರ ಆಗ್ತಾರೆ. ಸಂಸಾರ ಅರಿತರೆ ಸಸಾರ ಅಂತ. ಸಂಸಾರಕ್ಕೂ ಸಸಾರಕ್ಕೂ ಏನು ವ್ಯತ್ಯಾಸ ಅದ ರೀ? ಸಂಸಾರಕ್ಕೂ ಸಸಾರಕ್ಕೂ ಏನು ವ್ಯತ್ಯಾಸ ಅದ? ಸಂಸಾರ ಒಳಗೆ ಮುಂದೆ ಏನು ಬಂದರೆ ಸೊನ್ನೆ ಬಂದದ, 0, ಅದು ಸಂಸಾರ ಆಯ್ತು. ಆ ಸೊನ್ನೆ ಒಂದು ತೆಗೆದು ಬಿಡ್ರಿ ಸಸಾರ ಆಯ್ತು, ಹೌದಿಲ್ಲ? ಆ 0 ಏನದ ಶೂನ್ಯ ಅದಲ್ಲ, ಆ ಶೂನ್ಯನೇ ಬದುಕು. ಹುಡುಕ್ಯಾಡಕತ್ತಿದ್ವಿ ನಾವು, ಶೂನ್ಯ ಅಲ್ಲಿ ಏನೂ ಇಲ್ಲತ್ತು ಮೊದಲೇ ಹೇಳೈತೆ ಅದು ಸಂಸಾರ. ಇದನ್ನೊಂದು ತೆಗಿರೋ, ನಾ ಭಾಳ ಸಸಾರದನ್ನತ್ತು ಹೇಳ್ಯದ. ಆ ಸೊನ್ನೆಯನ್ನು ನಾವು ಇಟ್ಕೊಂಡು ಏನು ಮಾಡಿದೆವು, ಸಂಸಾರ ಮಾಡಾಕತ್ತೀವಿ. ಅಲ್ಲೇ ಶೂನ್ಯ ಅಂದ್ರೆ ಏನೈತಿ, ಅಲ್ಲಿ ಏನೂ ಇಲ್ಲ, ಮತ್ತು ಅದನ್ನು ತೆಗೆದು ಬಿಡ್ಬೇಕಿಲ್ಲ. ನಾವು ಇಲ್ಲದಲ್ಲೇ ಹೆಚ್ಚು ಹುಡುಕ್ಯಾಡವ್ರು ನಾವು, ಹೌದಿಲ್ಲ? ಸೂಜಿ ಕಳೆದಿತ್ತು, ಮುದುಕಿ ಹುಡುಕ್ಯಾಡಕತ್ತಿತ್ತು. ಏನು ಕಳ್ಕೊಂಡು ಅಜ್ಜಿ ಅಂದ್ರೆ, ಸೂಜಿ ಕಳ್ಕೊಂಡನಪ್ಪ ಅಲ್ಲ, ಬೆಳಕಿನಾಗ ಹುಡುಕಾಡ್ಲ ಅಂದತ್ತವ. ಲೈಟ್ ಕಂಬದಂತ ಲೈಟ್ ಹತ್ತಿತ್ತು, ಕಂಬಕ್ಕೆ ಲೈಟ್ ಇತ್ತು, ಅಲ್ಲಿ ಹೋಗಿ ಹುಡುಕಾಡಕೈತೆ ಅದು ಮುದುಕಿ. ತಾಸು ಹುಡುಕಾಡ್ತು, 2 ತಾಸು ಹುಡುಕಾಡ್ತು, ಸಿಗವಲ್ತು ಸೂಜಿ. ಮತ್ತೊಬ್ಬರು ಬಂದು, ಅಜ್ಜಿ ಏನು ಹುಡುಕಾಡಾಕ್ತೇವೆ, ಸೂಜಿ ಕಳೆದೈತಮ್ಮ. ಹೌದಾ, ಎಲ್ಲಿ ಕಳ್ಕೊಂಡು? ಮನ್ಯಾಗ ಕಳೆದೈತಿ ಅಂದ್ಲತ್ತು. ಮತ್ತು ಇಲ್ಲಿ ಯಾಕೆ ಹುಡುಕ್ಯಾಡ? ಬೆಳಕಿನಾಗ ನಿನ್ನಂಥ ಬುದ್ಧಿವಂತ ಬಂದಪ್ಪ, ಹುಡುಕ್ಯಾಡಕತ್ತೀನಿ ಮನ್ಯಾಗನ, ಬೆಳಕಿನಾಗ ಹುಡುಕ್ಯಾಡ್ಲ ಲೈಟ್ನಾಗ ಅಂದ. ಲೈಟ್ ನಮ್ಮ ಮನ್ಯಾಗಿಲ್ಲ, ಅದಕ್ಕೆ ಇಲ್ಲಿ ಹತ್ತಿತ್ತು, ಇಲ್ಲಿ ಬಂದು ಹುಡುಕ್ಯಾಡಕತ್ತೇನೆ ಹೇಳ.
ನಮ್ಮದು ಹೆಂಗಾಗೈತೆ ಸಂಸಾರ ಅಂದ್ರೆ ಸಂಸಾರದಾಗ ಏನಿಲ್ಲೋ ಅದನ್ನ ಹುಡುಕ್ಯಾಡಬೇಡ ಅಂದ್ರೆ ಹೊಕ್ಕು ಹುಡುಕ್ಯಾಡ್ತೀವಿ ನಾವು. ಹೌದಿಲ್ಲ? ಸಸಾರ ಐತಿ, ಅದನ್ನು ಸಸಾರ ಮಾಡ್ಕೋರಿ. ಸಂಸಾರ ಅದಕ್ಕೆ ಸಸಾರ ಮಾಡ್ಕೋಬ. ಅದಕ್ಕೆ ಸಂಸಾರ ಅನ್ನತಕ್ಕಂಥದ್ದು ಬಂಧನ ಅಲ್ಲ, ಎಲ್ಲರೂ ಸಂಸಾರ ಮಾಡಿದವರು ಅದಾರ. ಅದಕ್ಕೆ ಹೇಳ್ತಾರೆ ಅವರು ಅಪ್ಪನ ಮಾತಿಗೆ ಸಿದ್ದರಾಮೇಶ ಹೇಳ್ತಾನೆ, ಯಪ್ಪ ಬಸವಣ್ಣವ್ರು ಹೇಳ್ಯಾರಲ್ಲ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನೆಚ್ಚಿ ಕೆಡಬೇಡ ಶಿರಿ ಎಂಬುದ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮತ್ತು ಸಂಸಾರವೆಂಬುದೊಂದು ಗಾಳಿಯ ಸೊಡರು ಅಂತ ಹೇಳ್ಯಾರ. ಗಾಳಿಗಿಟ್ಟು ದೀಪ ಅಂದಾರು. ಮತ್ತ್ಯಾಕೆ ಈ ಗಾಳಿ ಒಳಗೆ ನನ್ನ ಹಾಕ್ತಿ? ಶ್ರೀಮನ್ ನಿಜಗುಣರು ಹೇಳಿಲ್ಲ? ಏನು ಹೇಳಿದರೆ ಏನು ಹೇಳಿದ್ರೆ ಗವಾಯಿಗಳು? ಅರುಣನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸಂದರಿಯೇ, ಮಾರಮತ್ತನ ಶಂಭು ಲಿಂಗವನೊಲಿಸಿ ಗಂಭೀರ ಸುಖದೋಳಿ ರಂದರ ಪೂವ. ಆರುಣನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ. ಘೋರ ಸಂಸಾರದ ತಾಪ ಅನುಸಂತತಿಯ. ಮತ್ತೊಂದು ಕಡೆ ಹೇಳ್ಯಾರಿಲ್ಲ, ಘೋರವಾಗಿರ್ತಕ್ಕಂಥ ಸಂಸಾರ ಐತಿಯಪ್ಪ, ಅದು ಅಂಧಕಾರವಾಗಿರ್ತಕ್ಕಂಥ ಸಂಸಾರ. ಅದರೊಳಗೆ ಕಷ್ಟಗಳ ಅಡಿಗಡಿಗೆ ಬರಾಕತ್ಯಾವು. ಅಡಿಗಡಿಗೆ ಬರುವಂಥ ಕಷ್ಟದೊಳಗೆ ಸಿಲುಕಿ ಮತ್ತೆ ನಾ ಯಾಕೆ ಸಾಯಲಿ? ಬ್ಯಾಡಪ್ಪ, ಸಂಸಾರವೆಂಬುದೊಂದು ಗಾಳಿಯ ಸೊಡರು ಅಂತ ಅವರೇ ಹೇಳ್ಯಾರ. ಅದಕ್ಕಾಗಿ ನಾನು ಮರೆಯದೆ ಪೂಜಿಸ್ತೇನೆ, ಭಗವಂತನ ಪೂಜೆ ಮಾಡ್ಕೋತ ಹೋಗಿಬಿಡ್ತನೋ, ನನಗ್ಯಾಕೆ ಸಂಸಾರ ಬ್ಯಾಡ ಅಂದಾಗ ಅವಾಗ ಈಶ್ವರಯ್ಯನವರ ಮಗನಿಗೆ ಹೇಳ್ತಾರೋ, ಬಂಧನ ಸಂಸಾರ ಎಂದರೆ ಬಂಧನ ಅಲ್ಲಯಪ್ಪ, ಅದು ಗೃಹಸ್ಥಾಶ್ರಮ. ಆ ಆಶ್ರಮದಿಂದಲೇ ಎಲ್ಲರೂ ಜಗದ್ವಿಖ್ಯಾತ ಆದವರು ಸಾಕಷ್ಟು ಜನ ಅದಾರ. ಯಾರು? ಬಸವಾದಿ ಪ್ರಮತರು ಸಂಸಾರಿಗಳೇ. ಹೌದಿಲ್ಲ? ಬಸವಾದಿ ಪ್ರಮತರು ಸಂಸಾರಿಗಳು, ಜನಕಾದಿ ರಾಜ ಋಷಿಗಳು ಸಂಸಾರ ಯೋಗಿಗಳು. ಜನಕ ಮಹಾರಾಜ, ಶ್ರೀರಾಮಚಂದ್ರ, ಕೃಷ್ಣ, ಬಸವಾದಿ ಪ್ರಮತರು ಇವರೆಲ್ಲರೂ ಮದುವೆನೇ ಆಗಿದ್ರಿಲ್ರಿ. ಸಂಸಾರದ ಜೊತೆಗೇ ಆಧ್ಯಾತ್ಮವನ್ನು ನಡೆಸಿಕೊಂಡು ಬಂದಿರತಕ್ಕಂಥವರು. ಇದು ಅದಕ್ಕಾಗಿ ನೀನು ಸಪ್ತಋಷಿಗಳ ಆದಿಯಾಗಿ ಎಲ್ಲರೂ ಸೃಷ್ಟಿ ಸ್ಥಿತಿ ಲಯಕರ್ತರಾಗಿ ತ್ರಿಮೂರ್ತಿಗಳು ಕೂಡ ಗೃಹಸ್ಥರದಾರಪ್ಪ, ನೀಯಾಕ ಒಲ್ಲೆಂತಿ? ಅದಕ್ಕಾಗಿ ಒಲ್ಲೆನ ಬೇಡ, ನಮ್ಮ ಮೇಲೆ ಭಾಳ ಋಣಭಾರಗಳದಾವು. ಅಂಥ ಋಣಭಾರಗಳನ್ನ ನಾವು ಕಳ್ಕೊಳ್ಬೇಕಾಗಿತ್ತಂದ್ರೆ ಗೃಹಸ್ಥಾಶ್ರಮನ ಶೇರು. ಗೃಹಸ್ಥ ಅಂದರೆ ಏನು ಅನ್ನತಕ್ಕಂಥದ್ದನ್ನು ನಿನಗೆ ಭಾಳ ಸುಂದರವಾಗಿ ಹೇಳ್ತನು. ಆದರೆ ಇವತ್ತು ಸಮಯ ಆಗ್ಯದ, ನಾಳಿನ ದಿವಸ ಅದನ್ನು